ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಲಕ್ಕಪ್ಪ ಸರ್. ಬಹಳ ಜನ ಅಂದಿದ್ರಿ ಸರ್ ಒಂದು ಎಕನಾಮಿಕ್ ಸರ್ವೆ ಮೇಲೆ ಕ್ಲಾಸ್ ಮಾಡಿ ಅಂತಂದು. ಇವತ್ತು ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ನು ಎಕ್ಸಾಮ್ ದೃಷ್ಟಿಯಿಂದ ಎಕನಾಮಿಕ್ ಸರ್ವೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಬಗ್ಗೆ ಏನು ಬಹಳ ಹೇಳೋದ ಅವಶ್ಯಕತೆ ಇಲ್ಲ. ಸರ್ ನೇರವಾಗಿ ಏನ್ ಸರ್ ಅಂತ ಕೇಳಿದಾಗ ಆರ್ಥಿಕ ಸಮೀಕ್ಷೆಯ ಬಗ್ಗೆ ಡಿಸ್ಕಷನ್ ಮಾಡೋಣ. ಸರ್ ಯಾವ ಆರ್ಥಿಕ ಸಮೀಕ್ಷೆನ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ತಳಿಂದ ನಾವೇನ್ ಮಾಡ್ತೀವಿ ಸರ್ ಅಂತ ಕೇಳಿದಾಗ ಡಿಸ್ಕಷನ್ ಅನ್ನ ಮಾಡ್ತಾ ಬರ್ತೀವಿ. ಸರ್ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂದ್ರೆ 2025-26 ನಾವ್ ಏನ್ ಮಾಡ್ತೀವಿ ಅಂತ ಕೇಳಿದಾಗ ಮಾಹಿತಿಯನ್ನ ಡಿಸ್ಕಷನ್ ಮಾಡ್ತೀವಿ. ರೈಟ್, ನೀವು ಅನ್ಬೋದು ಸರ್ 26-27 ಬರಲ್ಲೇನ್ರಿ, 26-27 ಬರಲ್ಲ, 25-26 ನೋಡ್ತೀವಿ. ಹೌದಾ? ಹಾಗಾದ್ರೆ ಎಕನಾಮಿಕ್ ಸರ್ವೆ ಅಂದ್ರೆ ಏನು, ಆರ್ಥಿಕ ಸಮೀಕ್ಷೆ ಎಂದರೆ ಏನು ಅಂತ ನೋಡೋದಾದ್ರೆ ರಾಜ್ಯದ ಹಿಂದಿನ ವರ್ಷದ ಆರ್ಥಿಕ ಸ್ಥಿತಿಗತಿಗಳನ್ನ ತಿಳಿಸುವ ವಾರ್ಷಿಕ ವರದಿಯನ್ನ ನಾವೇನಂತ ಕರಿತೀವಿ ಸರ್ ಅಂತಂದ್ರ ಆರ್ಥಿಕ ಸಮೀಕ್ಷೆ ಅಂತ ಕರಿತೀವಿ. ರೈಟ್ ಸರ್, ಒಂದು ಹಿಂದಿನ ವರ್ಷದಲ್ಲಿ ಕರ್ನಾಟಕ ಸರ್ಕಾರ ಎಷ್ಟು ಆದಾಯವನ್ನ ಗಳಿಸಿದೆ, ಎಷ್ಟು ಖರ್ಚು ಮಾಡಿದೆ, ಮತ್ತು ಸರ್ಕಾರಕ್ಕೆ ಬಂದಿರತಕ್ಕಂಥ ಲಾಭ ಎಷ್ಟು, ಸರ್ಕಾರಕ್ಕೆ ಬಂದಿರತಕ್ಕಂಥ ನಷ್ಟಗಳೇನು. ಇಲ್ಲಿ ನಷ್ಟಗಳ ಬಗ್ಗೆ ಅಂತೂ ನಮಗೇನು ಗೊತ್ತು ಮಾಡಲ್ಲ ಅವರು, ಬಟ್ ಲಾಭಗಳ ಬಗ್ಗೆ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಹೆಚ್ಚಿನ ಒಂದು ಮಾಹಿತಿಯನ್ನ ಪ್ರೊವೈಡ್ ಮಾಡುವಂತ ಕೆಲಸನ ಮಾಡ್ತಾರೆ. ಹಾಗಾಗಿ ಈ ಒಂದು ಹಿಂದಿನ ವರ್ಷದಲ್ಲಿ ಸರ್ಕಾರ ಮಾಡಿರುವಂತಹ ಅಥವಾ ಕರ್ನಾಟಕ ಸರ್ಕಾರದ ಹಿಂದಿನ ವರ್ಷದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳುವಂತ ಒಂದು ವಾರ್ಷಿಕ ವರದಿಯನ್ನ ನಾವೇನಂತ ಕರಿತೀವಿ ಸರ್ ಅಂದ್ರೆ ಆರ್ಥಿಕ ಸಮೀಕ್ಷೆ ಅಂತ ಕರಿತೀವಿ. ಓಕೆ ಸರ್, ಈ ಒಂದು ಆರ್ಥಿಕ ಸಮೀಕ್ಷೆಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1978-79 ಏನ್ ಮಾಡ್ಲಾಗ್ತಾ ಇದೆ ಸರ್ ಅಂತ ಕೇಳಿದಾಗ ಬಿಡುಗಡೆಯನ್ನ ಮಾಡಲಾಗ್ತಾ ಇದೆ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಆರ್ಥಿಕ ಸಮೀಕ್ಷೆಯನ್ನ ಯಾವಾಗ ಬಿಡುಗಡೆ ಮಾಡಲಾಯಿತು ಅಂದ್ರೆ, ಯಾವಾಗ ಬಿಡುಗಡೆ ಮಾಡಿದ್ರೆ ಹೇಳ್ರಿ ನೋಡೋಣ. ಮೊಟ್ಟ ಮೊದಲ ಆರ್ಥಿಕ ಸಮೀಕ್ಷೆ ಬಿಡುಗಡೆ ಮಾಡಿದ ಯಾವಾಗ ಸರ್ ಅಂದ್ರೆ 1978-79 ಬಿಡುಗಡೆ ಮಾಡಿದ್ರು. ಸರ್ ಇದನ್ನ ಯಾವ ಇಲಾಖೆಯಿಂದ ಬಿಡುಗಡೆ ಮಾಡ್ತಾರೆ ಸರ್ ಅಂದ್ರೆ ಕರ್ನಾಟಕ ಯೋಜನೆ ಕಾರ್ಯಕ್ರಮ ಮತ್ತು ಆರ್ಥಿಕ ಇಲಾಖೆಯಿಂದ ಏನ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಯಾವ ಇಲಾಖೆ ಅಂದ್ರೆ ಯೋಜನೆ ಕಾರ್ಯಕ್ರಮ ಮತ್ತು ಆರ್ಥಿಕ ಇಲಾಖೆಯಿಂದ ಪ್ರಕಟವಾಗುತ್ತದೆ ಅಂತ ಅರ್ಥ. ಇನ್ನು ನೆಕ್ಸ್ಟ್ ನೋಡ್ರಿ 2025-26 ಮಾಡ್ಕೊಡಿ, 25-26 ಮಾಡ್ಕೊಡಿ. ಇಲ್ಲಿ ಏನಾಗಿತ್ತು ಸರ್ ಅಂತ ಕೇಳಿದಾಗ ಒಂಚೂರು ತಿದ್ದುಪಡಿ ಆಗ್ಬೇಕಾಗಿತ್ತಲ್ಲ, ತಿದ್ದುಪಡಿ ಆಗಿಲ್ಲ ಸರ್. ಈಗ 2025-26 ವರದಿ ಇಲ್ಲ, ಇದು ಎಷ್ಟನೆಯ ವಾರ್ಷಿಕ ವರದಿ ಆಗಿದೆ ಸರ್ ಅಂದ್ರ 47ನೆಯ ವಾರ್ಷಿಕ ವರದಿ ಆಗಿದೆ ಅಂತ ನಾವು ನೋಡ್ತೀವಿ. ಎಷ್ಟನೆಯ ವಾರ್ಷಿಕ ವರದಿ ಆಗಿತ್ತಪ್ಪ ಇದು? 47ನೆಯ ವಾರ್ಷಿಕ ವರದಿ ಆಗಿದೆ. ನೀವು ಎಕನಾಮಿಕ್ ಸರ್ವೇದ ಒಂದು ಕರ್ನಾಟಕ ಸರ್ಕಾರದ ಒಂದು ಬುಕ್ಲೆಟ್ ಸಿಗುತ್ತೆ ಅಥವಾ ಒಂದು ಹ್ಯಾಂಡ್ ಬುಕ್ ಸಿಗುತ್ತೆ. ಹ್ಯಾಂಡ್ ಬುಕ್ ತಗೊಂಡ್ರೆ ಫಸ್ಟ್ ಪೇಜಿನಾಗ ಈ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ ಅಂತಂದ ನಾವು ನೋಡ್ತೀವಿ, ಗೊತ್ತಿರ್ಬೇಕು. ಸರ್ ಇದು ಎಷ್ಟನೆಯ ವಾರ್ಷಿಕ ವರದಿ ಅಂತಂದ್ರ ಇದು ಎಷ್ಟನೆಯ ವಾರ್ಷಿಕ ವರದಿ ಸರ್ ಅಂತ ಕೇಳಿದಾಗ 47ನೆಯ ವಾರ್ಷಿಕ ವರದಿ ಆಗಿದೆ ಅಂತ ನಾವು ನೋಡ್ತೀವಿ. ರೈಟಾ ಸರ್? ನೋಡ್ರಿ, ಇದನ್ನ ಬಿಡುಗಡೆ ಮಾಡುವ ಒಂದು ಅಧಿಕೃತ ಸಂಸ್ಥೆ ಯಾವ ಸರ್ ಅಂತ ಕೇಳಿದಾಗ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯದಿಂದ ಬಿಡುಗಡೆ ಮಾಡಲಾಗ್ತದೆ ಅಂತ ನೋಡ್ತೀವಿ. ಅದ ಒಂದು ಸಂಸ್ಥೆ ಅಂದ್ರೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ. ಒಂದು ಇಲಾಖೆ ಯಾವ್ದು ಸರ್ ಅಂತ ಕೇಳಿದಾಗ ಈ ಒಂದು ಯೋಜನೆ ಕಾರ್ಯಕ್ರಮ ಮತ್ತು ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ರೈಟಾ? ಇದು ಆರ್ಥಿಕ ಸಮೀಕ್ಷೆ ಬಗ್ಗೆ ಇರುವಂತದ್ದು. ಸರಿ, ಈ ಒಂದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಈ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡುತ್ತೆ ಅನ್ನೋದಾದ್ರೆ ಸರ್, ಈ ಒಂದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯವನ್ನ 1944ರಲ್ಲಿ ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ಕರ್ನಾಟಕ ಸಾಂಖ್ಯಿಕ ವಿಭಾಗವಾಗಿ ಏನ್ ಮಾಡ್ತಾರೆ ಸರ್ ಅಂತ ಕೇಳಿದಾಗ ಸ್ಥಾಪನೆಯನ್ನ ಮಾಡ್ತಾರೆ ಅಂತಂದ ನಾವಿಲ್ಲಿ ನೋಡ್ತೀವಿ. ಸರ್ ಇದನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದಾಗ ಇದು ಯಾವ ಇಲಾಖೆ ಒಳಗಿತ್ತು ಸರ್ ಅಂತ ಕೇಳಿದಾಗ ಕೃಷಿ ಇಲಾಖೆ ಒಳಗಿರುತ್ತೆ. ಇದನ್ನ ಕೃಷಿ ಇಲಾಖೆದಿಂದ 1954 ತನಕ ಕೃಷಿ ಇಲಾಖೆ ಒಳಗಿರುತ್ತೆ. 1955ರಿಂದ ಇದನ್ನ ಪ್ರತ್ಯೇಕ ಸಂಸ್ಥೆಯಾಗಿ ಏನ್ ಮಾಡ್ತಾರೆ, ಪ್ರತ್ಯೇಕ ಸಂಸ್ಥೆಯಾಗಿ ನಿರ್ಮಾಣ ಮಾಡ್ತಾರೆ. ಇದು ಪ್ರತ್ಯೇಕ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನ ಇದು ಮೊದಲು ಆರ್ಥಿಕ ನೋಡ್ರಿ ಕರ್ನಾಟಕ ಸಾಂಖ್ಯಿಕ ವಿಭಾಗವಾಗಿ ಸ್ಥಾಪನೆಯಾಗಿತ್ತಲ್ಲ, ಇದನ್ನ ಏನ್ ಮಾಡ್ತಾರೆ ಸರ್ ಅಂದ್ರೆ 1969ರಲ್ಲಿ ಸಾಂಖ್ಯಿಕ ಬ್ಯೂರೋ ಅಂತ ನಾಮಕರಣ ಮಾಡ್ತಾರೆ. ಹೌದಾ? ಆರ್ಥಿಕ ಸಾಂಖ್ಯಿಕ ಬ್ಯೂರೋ ಆಗಿ ನಾಮಕರಣವನ್ನ ಮಾಡಲಾಗುತ್ತೆ ಅಂತ ನೋಡ್ತೀವಿ. ನೆಕ್ಸ್ಟ್ ಏನಾಗುತ್ತೆ ಸರ್ ಅಂತ ಕೇಳಿದಾಗ 1970ರಲ್ಲಿ ಸಾಂಖ್ಯಿಕ ಕಚೇರಿಯಾಗಿ ಇದೇನಾಗುತ್ತೆ ಸರ್ ಅಂತ ಕೇಳಿದಾಗ ಸಾಂಖ್ಯಿಕ ಬ್ಯೂರೋ ಇದ್ದು ಸಾಂಖ್ಯಿಕ ಕಚೇರಿಯಾಗಿ ನಾಮಕರಣ ಆಗುತ್ತೆ. ನೆಕ್ಸ್ಟ್ 1984ರೊಳಗ ಇದನ್ನ ಏನ್ ಮಾಡ್ತಾರೆ ಸರ್ ಅಂತ ಕೇಳಿದಾಗ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಅಂತ ಮರುನಾಮಕರಣ ಮಾಡ್ತಾರೆ. ಇದು 1989ರಿಂದ ಪ್ರತ್ಯೇಕ ಸಂಸ್ಥೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತಂದ ನಾವು ನೋಡ್ತೀವಿ. ಇದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ. ಸರ್ ಈ ಒಂದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಕಾರ್ಯಗಳೇನು ಸರ್ ಅಂತ ಕೇಳಿದಾಗ ಇದು ನೋಡ್ರಿ ಏನಾಗಿದೆ ಸರ್ ಅಂತ ಕೇಳಿದಾಗ ರಾಜ್ಯ ಸರ್ಕಾರದ ಸಾಂಖ್ಯಿಕ ದತ್ತಾಂಶಗಳ ನೋಡಲ್ ಮತ್ತು ಮಾರ್ಗದರ್ಶಿ ಸಂಸ್ಥೆಯಾಗಿದೆ. ಏನಿಲ್ಲ, ರಾಜ್ಯ ಸರ್ಕಾರದ ದತ್ತಾಂಶಗಳನ್ನ ಕಲೆಕ್ಟ್ ಮಾಡುವಂತ ಒಂದು ಸಂಸ್ಥೆ ಇದು. ಯಾವುದು? ಈ ಒಂದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ. ಸರಿ, ಯಾವೆಲ್ಲ ದತ್ತಾಂಶಗಳನ್ನ ಇದು ಕಲೆಕ್ಟ್ ಮಾಡುತ್ತೆ ಅಂತ ನೀವು ನೋಡೋದಾದ್ರೆ
ಕೇಂದ್ರ ಸರ್ಕಾರದಿಂದ ಗ್ರಾಮ ಪಂಚಾಯಿತಿ ಮಟ್ಟದವರೆಗೆ ಇರುವಂತ ಕರ್ನಾಟಕ ಸರ್ಕಾರದ ಎಲ್ಲಾ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡುತ್ತೆ ಅಂತ ನೋಡ್ತೀವಿ. ಸರ್, ಈ ಒಂದು ಸಂಸ್ಥೆ ಬಿಡುಗಡೆ ಮಾಡ್ತಕ್ಕಂಥ ವರದಿಗಳು ಅಥವಾ ಇದರ ಕೆಲಸಗಳು ಏನ್ ಸರ್ ಅಂದ್ರೆ, ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವನ್ನು ಬಿಡುಗಡೆ ಮಾಡುತ್ತೆ, ರಾಜ್ಯದ ಒಟ್ಟು ಜಿಲ್ಲಾ ಉತ್ಪನ್ನಗಳನ್ನ ಬಿಡುಗಡೆ ಮಾಡುತ್ತೆ, ನೆಕ್ಸ್ಟ್ ರಾಜ್ಯದ ತಲಾ ಆದಾಯವನ್ನು ಬಿಡುಗಡೆ ಮಾಡುತ್ತೆ, ಜಿಲ್ಲಾದಾಯವನ್ನು ಬಿಡುಗಡೆ ಮಾಡುತ್ತೆ, ರಾಜ್ಯದ ಚಿಲ್ಲರೆ ಬೆಲೆ ಸೂಚ್ಯಂಕ ಅಂದ್ರೆ CPI ಅನ್ನ ಬಿಡುಗಡೆ ಮಾಡುತ್ತೆ, ಮತ್ತೆ ಯಾವ ಸರ್ ಅಂತ ಕೇಳಿದಾಗ WPI ಗಳನ್ನ ಬಿಡುಗಡೆ ಮಾಡುತ್ತೆ. ಸರ್, ನೆಕ್ಸ್ಟ್ ಕೈಗಾರಿಕೆಗಳ ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡುತ್ತೆ, ಕೃಷಿ ಗಣತಿಯನ್ನು ಬಿಡುಗಡೆ ಮಾಡುತ್ತೆ, ಸರ್ ಆರ್ಥಿಕ ಜನಗಣತಿಯನ್ನು ಮಾಡುತ್ತೆ, ರೈಟ್. ಸರ್, ನೆಕ್ಸ್ಟ್ ದತ್ತಾಂಶಗಳ ಪ್ರಕಟಣೆಯನ್ನು ಬಿಡುಗಡೆ ಮಾಡುತ್ತೆ, ನೆಕ್ಸ್ಟ್ ಆ ರಾಜ್ಯದ ಆರ್ಥಿಕ ಸಮೀಕ್ಷೆಯನ್ನ ಇದೇನ್ ಮಾಡುತ್ತೆ ಸರ್ ಅಂತ ಕೇಳಿದಾಗ ಬಿಡುಗಡೆ ಮಾಡುತ್ತೆ, ಗೊತ್ತಿರ್ಬೇಕು, ರೈಟ್. ಇನ್ನು ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಅಂಕಿ ಅಂಶಗಳ ನೋಟ ಮತ್ತು ಜಿಲ್ಲಾ ಅಂಕಿ ಅಂಶಗಳ ನೋಟವನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿ ನಾವು ಜಿಲ್ಲಾ ಉತ್ಪನ್ನ ಅಂತ ಬಂದಿವಲ್ಲ, ರಾಜ್ಯದ ಒಟ್ಟು ಉತ್ಪನ್ನ ಮತ್ತು ಜಿಲ್ಲಾ ಉತ್ಪನ್ನ, ಅದೇ ಒಂದು ವರದಿ ಇದು. ಈ ಎಲ್ಲ ಒಂದು ಮಾಹಿತಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ ಸರ್ ಅಂತಂದ್ರ, ಈ ಒಂದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯವು ಬಿಡುಗಡೆ ಮಾಡುತ್ತೆ ಅಂತ ನಾವು ನೋಡ್ತೀವಿ, ರೈಟ್. ಓಕೆನಪ್ಪ. ಸರ್, ಇನ್ನ ಹೆಚ್ಚುವರಿ ಮಾಹಿತಿ ನೋಡೋದಾದ್ರೆ, ಈ ಒಂದು ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯ ಜೊತೆಗೆ ಆರ್ಥಿಕ ಸಮೀಕ್ಷೆಯ ಬಗ್ಗೆ ಒಂಚೂರು ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ, ಇಲ್ಲಿ ಭಾರತದ ಆರ್ಥಿಕ ಸಮೀಕ್ಷೆ ಅಂತ ಬರುತ್ತೆ. ಸರ್, ಭಾರತದ ಆರ್ಥಿಕ ಸಮೀಕ್ಷೆಯನ್ನ 1951ರಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾರು ಬಿಡುಗಡೆ ಮಾಡ್ತಾರೆ ಸರ್ ಅಂತ ಕೇಳಿದಾಗ, ಹಣಕಾಸು ಸಚಿವಾಲಯವು ಏನ್ ಮಾಡುತ್ತೆ ಸರ್ ಅಂತ ಕೇಳಿದಾಗ ಪ್ರಕಟಿಸುತ್ತದೆ ಅಂತ ನಾವು ನೋಡ್ತೀವಿ, ರೈಟ್. ಈ ನೆಕ್ಸ್ಟ್ ನೋಡ್ರಿ, 1964ರ ತನಕ ಭಾರತ ದೇಶದ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಗಳನ್ನ ಸೇಮ್ ಟೈಮ್ನಾಗ ಒಂದೇ ಹ್ಯಾಂಡ್ ಬುಕ್ ನಾಗ ಬಿಡುಗಡೆ ಮಾಡ್ತಿದ್ರು. 1964ರೊಳಗೆ ಏನ್ ಮಾಡಿದ್ರು ಸರ್ ಅಂತ ಕೇಳಿದಾಗ ಇದನ್ನ ಬೇರೆ ಬೇರೆಯಾಗಿ ಬಿಡುಗಡೆ ಮಾಡಲು ಆರಂಭಿಸಿದರು ಅಂತಂದ ನಾವು ನೋಡ್ತೀವಿ, ಗೊತ್ತಿರ್ಬೇಕು. ಸರಿನಾ, ಭಾರತದ ಆರ್ಥಿಕ ಸಮೀಕ್ಷೆಯನ್ನ ಆರ್ಥಿಕ ಸಲಹೆಗಾರರು ಬಜೆಟ್ನ ಹಿಂದಿನ ದಿನ ಏನ್ ಮಾಡ್ತಾರೆ ಸರ್ ಅಂತ ಕೇಳಿದಾಗ ಬಿಡುಗಡೆಯನ್ನ ಮಾಡ್ತಾರೆ ಅಂತ ನೋಡ್ತೀವಿ. ಏನ್ ಮಾಡ್ತಾರೆ? ಬಜೆಟ್ನ ಹಿಂದಿನ ದಿನ ಆರ್ಥಿಕ ಸಲಹೆಗಾರರು ಬಿಡುಗಡೆ ಮಾಡ್ತಾರೆ ಅಂತ ನಾವು ನೋಡ್ತೀವಿ, ಗೊತ್ತಿರ್ಬೇಕು, ರೈಟಾ. ಇನ್ನು ಸರ್, ಪ್ರಸ್ತುತ ಭಾರತದ ಆರ್ಥಿಕ ಸಲಹೆಗಾರರು ಯಾರಾದ್ರೂ ಸರ್ ಅಂತ ಕೇಳಿದಾಗ ಅನಂತ ನಾಗೇಶ್ವರನ್ ಅವರು ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಾದಂತ ವಿಚಾರ, ಓಕೆನಾ, ರೈಟ್. ಇನ್ನ ನೆಕ್ಸ್ಟ್ ಏನ್ ಮಾಡೋಣ ಸರ್ ಅಂತ ಕೇಳಿದಾಗ ಮುಂದಕ್ಕೆ ಹೋಗೋಣ, ಓಕೆ. ಎಸ್ ಸರ್, ಈಗ ಮುಂದಕ್ಕೆ ಹೋಗೋದಾದ್ರೆ ಏನ್ ಸರ್ ಅಂತಂದಾಗ ರಾಜ್ಯಾದಾಯ ಅಂತ ನೋಡ್ತೀವಿ, ಹೌದಾ. ನಾವು ಎಕನಾಮಿಕ್ ಸರ್ವೆ ಒಳಗಡೆ ಓದುವಂತ ಮೊದಲ ಅಧ್ಯಾಯ ಯಾವ ಸರ್ ಅಂತ ಕೇಳಿದಾಗ ರಾಜ್ಯಾದಾಯ ಅಂತ ಕರಿತೀವಿ. ಸರ್, ರಾಜ್ಯಾದಾಯ ಅಂದ್ರ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಇಲ್ಲೊಂದು ಸ್ವಲ್ಪ ವಿಚಾರಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂತ ಕೇಳಿದಾಗ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಸರ್, ರಾಜ್ಯಾದಾಯ ಅಂದ್ರ ಏನ್ ಸರ್ ಅಂತಂದ್ರ, ಇಲ್ಲಿ ಸಂಕ್ಷಿಪ್ತವಾಗಿ ನಾವು ಹೇಳೋದಾದ್ರೆ, ಒಂದು ರಾಜ್ಯವು ವಾರ್ಷಿಕವಾಗಿ ಗಳಿಸುವ ಆದಾಯವನ್ನ ನಾವೇನಂತ ಕರಿತೀವಿ ಅಂತ ಕೇಳಿದಾಗ ರಾಜ್ಯಾದಾಯ ಅಂತ ಕರಿತೀವಿ. ರಾಜ್ಯವು ವಾರ್ಷಿಕವಾಗಿ ಗಳಿಸುವ ಆದಾಯವನ್ನ ನಾವೇನಂತ ಕರಿತೀವಿ ಸರ್ ಅಂತ ಕೇಳಿದಾಗ ರಾಜ್ಯಾದಾಯ ಅಂತ ಕರಿತೀವಿ. ಅಥವಾ ಒಂದು ರಾಜ್ಯವು ವಾರ್ಷಿಕವಾಗಿ ಆಂತರಿಕವಾಗಿ ಉತ್ಪಾದನೆ ಮಾಡುವ ಎಲ್ಲ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನ ನಾವೇನಂತ ಕರಿತೀವಿ ಅಂತ ಕೇಳಿದಾಗ ಈ ಒಂದು ರಾಜ್ಯಾದಾಯ ಅಂತ ಕರಿತೀವಿ. ಒಂದು ರಾಜ್ಯವು ಆಂತರಿಕವಾಗಿ ಉತ್ಪಾದಿಸುವ ಎಲ್ಲ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನ ನಾವೇನಂತ ಕರಿತೀವಿ ಸರ್ ಅಂತ ಕೇಳಿದಾಗ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನ ನಾವೇನಂತ ಕರಿತೀವಿ ಅಂತ ಕೇಳಿದಾಗ ಮಾರುಕಟ್ಟೆಯ ಮೌಲ್ಯವನ್ನ ನಾವೇನಂತ ಕರಿತೀವಿ ಸರ್ ಅಂತ ಕೇಳಿದಾಗ ರಾಜ್ಯಾದಾಯ ಅಂತ ಕರಿತೀವಿ. ಒಂದು ರಾಜ್ಯ ಒಂದು ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಗಳಿಸಿರುತ್ತೆ ಅಂತ ನೋಡ್ತೀವಿ. ಏನ್ ಮಾಡ್ತೀವಿ? ಆಂತರಿಕವಾಗಿ ಗಳಿಸಿರುತ್ತೆ. ಸರ್, ಮತ್ ಬಾಹ್ಯವಾಗಿ ತಗೊಳ್ಳಲೇನ್ರಿ, ನಾವು ನ್ಯಾಷನಲ್ ಇನ್ಕಮ್ ಓದಬೇಕಾದ್ರೆ ಬಾಹ್ಯ ಉತ್ಪನ್ನ ಅಂತ ನೋಡ್ತೀವಲ್ಲ ಅಂತ ಅನ್ಬೋದು ನೀವು. ಬಟ್ ಇಲ್ಲಿ ಬಾಹ್ಯವಾಗಿ ತಗೊಳಕ್ ಬರಂಗಿಲ್ಲ, ಆಂತರಿಕವನ್ನ ಮಾತ್ರ ತಗೋತೀವಿ. ಇದನ್ನ ನಾವೇನಂತ ಕರಿತೀವಿ ಅಂತ ಕೇಳಿದಾಗ ಕಾಮನ್ ಆಗಿ GSDP ಅಂತ ಕರಿತೀವಿ. ಸರ್, GSDP ಅಂದ್ರೆ ಏನ್ ಸರ್ ಅಂತ ಕೇಳಿದಾಗ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದ ಕರಿತೀವಿ. ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದು ಕರಿತೀವಿ. ಎಸ್, ಓಕೆ, ಈ ರೀತಿ ನಾವು ನೋಡ್ತೀವಿ. ಸರ್, ಈ ರಾಜ್ಯಾದಾಯ ಅಂತ ಬಂದಾಗ ಇದನ್ನ ಎರಡು ರೀತಿಯಾಗಿ ನಾವೇನ್ ಮಾಡ್ತೀವಿ ಸರ್ ಅಂತ ಕೇಳಿದಾಗ ಡಿವೈಡ್ ಮಾಡ್ತಾ ಬರ್ತೀವಿ. ಸರ್, ಎರಡು ರೀತಿಯಾಗಿ ಯಾವ ರೀತಿ ಡಿವೈಡ್ ಮಾಡ್ತೀವಿ ಸರ್ ಅಂತ ಕೇಳಿದಾಗ ಒಂದು ಯಾವ್ದು ಸರ್ ಅಂತ ಕೇಳಿದಾಗ ನೈಜ ರಾಜ್ಯಾದಾಯ ಅಂತ ನೋಡ್ತೀವಿ. ಯಾವ ಸರ? ನೈಜ ರಾಜ್ಯಾದಾಯ ತಳಂದ ಕರಿತೀವಿ. ನೈಜ ರಾಜ್ಯಾದಾಯ. ತೆಗಿ, ಕಲರ್ ಚೇಂಜ್, ಅಂಗಿ ಕಲರು ಅದೇ ಐತೆ, ಆಮೇಲೆ ಬರೆಯುವಂತ ಕಲರು ಅದೇ ಆಗ್ಬಾರ್ದು. ಏನೈತಿ ಇದಕ್ಕ? ಓಕೆ, ಹೌದಾ ಸರ. ಈಗ ನೈಜ ರಾಜ್ಯಾದಾಯ ತಳಿಂದ ನಾವು ನೋಡ್ತೀವಿ. ನೈಜ ರಾಜ್ಯಾದಾಯ ಅಂದ್ರೆ ಏನು? ನಾಮ ಮಾತ್ರ ರಾಜ್ಯಾದಾಯ ಅಂದ್ರೆ ಏನು ತಳಿಂದ ನೈಜ ರಾಜ್ಯಾದಾಯ ತಳಿಂದ ಕರಿತೀವಿ. ಸರ್, ಈ ನೈಜ ರಾಜ್ಯಾದಾಯ ಅಂದ್ರ ಏನಂತೇಳಿ ನಮ್ಗೆ ಗೊತ್ತಾಗ್ಬೇಕಾರೆ
ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಬೇಕು. ಯಾವ ವರ್ಷದ ಬೆಲೆಗಳಲ್ಲಿ? ಆಧಾರ ವರ್ಷದ ಬೆಲೆಗಳಲ್ಲಿ ರಾಜ್ಯಾದಾಯವನ್ನ ಏನ್ ಮಾಡ್ಬೇಕು ಸರ್ ಅಂತ ಕೇಳಿದಾಗ ಅಂದಾಜು ಮಾಡ್ಬೇಕು. ಇವತ್ತು ನಮ್ಮ ಭಾರತದ ಆಧಾರ ವರ್ಷವನ್ನ ಏನ್ ಮಾಡಿದ್ದಾರೆ ಸರ್ ಅಂತ ಕೇಳಿದಾಗ ನೋಡ್ರಿ 2022-23ಕ್ಕೆ ಬದಲಾಯಿಸಲಾಗಿದೆ ಅಂತ ನೋಡ್ತೀವಿ. ಬಟ್ ಇದು ಸ್ಟೇಟ್ ಇನ್ಕಮ್ ನ ಇನ್ನೂ ಇನ್ಕ್ಲೂಡ್ ಆಗಿಲ್ಲ. ಬಟ್ ನೋಡೋಣ ಇದನ್ನ ನಮ್ಮ ಕರ್ನಾಟಕ ಸರ್ಕಾರ ಅಳವಡಿಸಿಕೊಂಡಿತ್ತು ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಿಲ್ಲ. ಬಟ್ ಆಸ್ ಪರ್ ನ್ಯಾಷನಲ್ ಎಕನಾಮಿಕ್ ಸರ್ವೆ ಪ್ರಕಾರ ನೋಡೋದಾದ್ರೆ ಏನಾಗಿದೆ ಅಂತ ಕೇಳಿದ್ರೆ 2022-23 ಆಧಾರ ವರ್ಷವಾಗಿದೆ. ಇದನ್ನ ಯಾವ ಸಮಿತಿಯ ಶಿಫಾರಸ್ಸಿನ ಮೇಲೆ ಅಳವಡಿಸಿಕೊಳ್ಳಲಾಗಿದೆ ಸರ್ ಅಂತ ಕೇಳಿದಾಗ ಯಾವ ಸಮಿತಿ ಸರ್ ಅಂತ ಕೇಳಿದಾಗ ವಿಶ್ವನಾಥ ಗೋಲ್ಡರ್ ಸಮಿತಿ ಅಂತ ಕರಿತೀವಿ. ಸರ್ ಯಾವ್ದು ಅಂತ ಕೇಳಿದಾಗ BN ಗೋಲ್ಡರ್ ಸಮಿತಿಯ ತಳಂದ ಕರಿತೀವಿ ಅಥವಾ ವಿಶ್ವನಾಥ ಗೋಲ್ಡರ್ ಸಮಿತಿಯ ಶಿಫಾರಸ್ಸಿನ ಮೇಲೆ ಇದನ್ನ ಅಳವಡಿಸಿಕೊಳ್ಳಲಾಗುತ್ತೆ. ಸರ್ ಇದು ಯಾವಾಗಿನಿಂದ ಜಾರಿಗೆ ಬಂದಿದೆ ಸರ್ ನಮ್ಮ ಭಾರತ ದೇಶದಲ್ಲಿ ಅಂತ ಕೇಳಿದಾಗ 2026 ಫೆಬ್ರವರಿ 27ರಿಂದ ಏನಾಗೈತೆ ಸರ್ ಅಂತ ಕೇಳಿದಾಗ ಜಾರಿಗೆ ಬಂದೈತೆ ಅಂತಂದ ನಾವು ನೋಡ್ತೀವಿ, ಗೊತ್ತಿರಲಿ ಹೌದಾ. ಈಗ ನಾವು ಕರ್ನಾಟಕ ರಾಜ್ಯದ ರಾಜ್ಯಾದಾಯವನ್ನ ಅಟ್ ಪ್ರೆಸೆಂಟ್ ಈಗ ಸದ್ಯಕ್ಕೆ ಮಾಪನ ಮಾಡ್ತೇವೆ ಅಂತ ತಿಳ್ಕೊರಿ. 2026 ಮಾಪನ ಮಾಡುವಾಗೂ ಕೂಡ ನಾವು ಯಾವ ವರ್ಷದ ಬೆಲೆಗಳನ್ನ ಪರಿಗಣಿಸಬೇಕು? 2022-23 ಬೆಲೆಗಳನ್ನ ಪರಿಗಣಿಸಿದ್ರ ಅದಕ್ಕೆ ನಾವೇನಂತ ಕರಿತೀವಿ? ನೈಜ ರಾಜ್ಯಾದಾಯ ಅಂತ ಕರಿತೀವಿ. ಸರ್ ಇನ್ನ ನೆಕ್ಸ್ಟ್ ಯಾವ್ದು ಸರ್ ಅಂತ ಕೇಳಿದಾಗ ನಾಮ ಮಾತ್ರ ರಾಜ್ಯಾದಾಯ ಅಂತ ನೋಡ್ತೀವಿ. ಸರ್ ನಾಮ ಮಾತ್ರ ಅಂದ್ರೆ ಏನ್ ಸರ್ ಅಂತ ಕೇಳಿದಾಗ ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡೋದು. ಯಾವ ವರ್ಷದ ಬೆಲೆಗಳಲ್ಲಿ ರೀ? ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ಏನ್ ಮಾಡೋ ಸರ್ ಅಂತ ಕೇಳಿದಾಗ ರಾಜ್ಯಾದಾಯವನ್ನ ಅಂದಾಜು ಮಾಡೋದು. GSDP ಏನ್ ಮಾಡೋ ಸರ್ ಅಂತ ಕೇಳಿದಾಗ ಅಂದಾಜು ಮಾಡೋದು ಹೌದಾ. ಎಟ್ ಪ್ರೆಸೆಂಟ್ ಇವತ್ತು 2026 ಏನ್ ರೇಟ್ ಇದಾವ ಆ ರೇಟ್ ನಾಗ ಏನ್ ಮಾಡೋದು ಅಂತ ಕೇಳಿದಾಗ ಅಂದಾಜು ಮಾಡಿದ್ರ ಅದಕ್ಕೆ ನಾವೇನಂತ ಕರಿತೀವಿ? ಈ ಒಂದು ನಾಮ ಮಾತ್ರ ರಾಷ್ಟ್ರೀಯ ಆದಾಯ ಅಥವಾ ರಾಜ್ಯಾದಾಯ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ಒಂದು ಎಕ್ಸಾಂಪಲ್ ಒಂದು ಪೆನ್ ತಗೊಳ್ಳೋಣ. ಏನ್ ತಗೊಳ್ಳೋಣ? ಒಂದು ಪೆನ್ ಅನ್ನ ತಗೊಳ್ಳೋಣ. ಈಗ ಈ ಒಂದು ಪೆನ್ನು ಅಂತ ತಗೊಂಡಾಗ ಈ ಒಂದು ಪೆನ್ನಿನ ಬೆಲೆ 2026 ಎಷ್ಟೈತೆ ಸರ್ ಅಂತ ಕೇಳಿದಾಗ 30 ರೂಪಾಯಿ ಐತೆ ಅನ್ಕೋ ಹೌದಾ. ಎಷ್ಟೈತೆ? 30 ರೂಪಾಯಿ. ಸರ್ ಇದರ ಬೆಲೆ 2022 ಎಷ್ಟಿತ್ತು ಸರ್ ಅಂತ ಕೇಳಿದಾಗ 25 ರೂಪಾಯಿ ಇತ್ತು. ಈಗ 100 ಪೆನ್ ಅದಾವ ತಿಳ್ಕೊರಿ. ಈ 30 ರೂಪಾಯಿ ಇಂಟು 100 ಮಾಡಿದ್ರಿ ಅಂದ್ರೆ ಎಷ್ಟಾಗತ್ತೆ? ಇದು 3000 ಆಗುತ್ತೆ. ಎಷ್ಟು ಸಾವಿರ ಆಗುತ್ತೆ? 3000. ಇದು ಯಾವ್ದು ಸರ್ ಅಂತ ಕೇಳಿದಾಗ ನಾಮ ಮಾತ್ರ ರಾಷ್ಟ್ರೀಯ ಆದಾಯ. ಯಾವ್ದು? ನಾಮ ಮಾತ್ರ ರಾಜ್ಯಾದಾಯ. ಸರ್ ಈಗ 2022 ಬೆಲೆಗಳನ್ನ ತಗೊಂಡ್ ಮಾಡಿವಿ ಅಂತ ಕೇಳಿದಾಗ 2500 ಆಗತ್ತೆ. ಎಷ್ಟಾಗತ್ತೆ? 2500 ಆಗುತ್ತೆ. ಇದು ನೈಜ ರಾಜ್ಯಾದಾಯ ಆಗಿರುತ್ತೆ ಅಂತ ನಾವು ನೋಡ್ತೀವಿ. ರೈಟ್, ಅರ್ಥ ಆಗೈತೆ? ಎಸ್, ಓಕೆ. ಈ ರೀತಿ ನಾವು ರಾಜ್ಯಾದಾಯವನ್ನ ನೋಡ್ತೀವಿ ಅಂತ ನೋಡ್ತೀವಿ. ಎರಡು ರೀತಿಯಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸರ್ ಈ ಒಂದು ರಾಜ್ಯಾದಾಯದ ಸ್ಥಿತಿಗತಿಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಹೌದಾ, ಇನ್ನೇನು ಬರೆಯೋದಿರಂಗಿಲ್ಲ. ಇನ್ ನೆಕ್ಸ್ಟ್ ನೋಡ್ರಿ ಹೌದಾ. ಸರ್ ಇಲ್ಲಿ ರಾಜ್ಯಾದಾಯದ ಒಂದು ಸ್ಥಿತಿಗತಿಗಳನ್ನ ನೋಡೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಾದಾಯ ಇಲ್ಲಿ ನೋಡ್ರಿ 2025-26ನೇ ಸಾಲಿನ ಮುನ್ಸೂಚನಾ ಅಂದಾಜುಗಳ ಪ್ರಕಾರ, ಮುನ್ಸೂಚನಾ ಅಂದಾಜುಗಳಂದ್ರ ನಾಮ ಮಾತ್ರ ಅನ್ನಂಗಿದು. ಯಾವ ಮಾತ್ರ ಇದು? ನಾಮ ಮಾತ್ರ ಅಂತ ಕರಿತೀವಿ. ನಾಮ ಮಾತ್ರ ಅಂದ್ರೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವು ಪ್ರಸಕ್ತ ಬೆಲೆಗಳಲ್ಲಿ ಅಂದ್ರೆ ನಾಮ ಮಾತ್ರ ರಾಜ್ಯಾದಾಯ 12.9% ಬೆಳವಣಿಗೆಯ ದರದೊಂದಿಗೆ 32,81,065 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನು ನಿರೀಕ್ಷೆ ಮಾಡಲಾಗಿದೆ ಅಂತ ನೋಡ್ತೀವಿ ಕರ್ನಾಟಕ ರಾಜ್ಯಕ್ಕೆ. ರೈಟಾ? ಇದು ನಾಮ ಮಾತ್ರ. ಇದು ಯಾವ್ದಿದು? ನಾಮ ಮಾತ್ರ. ಈ ನೆಕ್ಸ್ಟ್ ನೋಡ್ರಿ ನೈಜ ನೋಡ್ರಿ ಸ್ಥಿರ ಬೆಲೆಗಳು ಅಂತ ಕರೀತಾರೆ 2011-12. ಸರ್ ಮತ್ತೆ ಅಲ್ಲಿ ನೀವು ನೋಡಿದ್ರೆ ಮತ್ತೆ 2022-23 ಹೇಳಿದ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಅದು ನ್ಯಾಷನಲ್ ಹೇಳಿದ್ ನಾನು ಹೌದಾ, ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ ಯೂಸ್ ಆಗ್ಲಿ ಅಂತಂದು. ಬಟ್ ಕರ್ನಾಟಕ ರಾಜ್ಯದಲ್ಲಿ ಈಗ ಹಿಂದಿನ ವರ್ಷದ ಬಳಸ್ಕೊಂಡ್ರಿ. ಈಗ 2026ರಿಂದ ಈಗ ಆಧಾರ ವರ್ಷ ಹೊಸದೈತೆ. ಬಟ್ ಇದು 2025 ಮಾಹಿತಿ ಇರೋದ್ರಿಂದ 2011 ತಗೊಂಡ್ರು. ಈ ಒಂದು ನೈಜ ರಾಜ್ಯಾದಾಯ ಎಷ್ಟೈತೆ ಸರ್ ಅಂತ ಕೇಳಿದಾಗ 8.1% ಬೆಳವಣಿಗೆಯ ದರವನ್ನು ಹೊಂದಿದೆ ಮತ್ತು 17,23,006 ಕೋಟಿಗಳಷ್ಟು ಆದಾಯವನ್ನ ನಿರೀಕ್ಷಿಸಲಾಗಿದೆ ಅಂತ ಕರಿತೀವಿ. ನಿಮಗೆ ಎಕ್ಸಾಮ್ ಕ್ವಶನ್ ಕೇಳಿದ್ರೆ ಈ ಪಾಯಿಂಟ್ ಅನ್ನ ಕೇಳ್ತಾನೆ ಹೌದಾ. ಕರ್ನಾಟಕ ರಾಜ್ಯದ GSDPಯ ಬೆಳವಣಿಗೆಯ ದರ ಎಷ್ಟು ಅಂತ ಕೇಳಿದಾಗ 8.1 ಅಥವಾ 8.10 ಅಂತ ಕೊಟ್ಟಿರ್ತಾನೆ ಹೌದಾ. ಎರಡು ಸೇಮ್ ಹೌದಾ. ಈ ನೆಕ್ಸ್ಟ್ ನೋಡ್ರಿ ನಮ್ಮ ಭಾರತದ GDPಗೆ ಕರ್ನಾಟಕದ GDPಯ ಕೊಡುಗೆ 9.2 ಅಂದ್ರ ನಮ್ಮ ಕರ್ನಾಟಕ ರಾಜ್ಯದಿಂದ ಭಾರತ ದೇಶಕ್ಕೆ ಏನು GDP ಹೋಗುತ್ತೋ ಅದ್ರೊಳಗಡೆ 100 ರೂಪಾಯಿ ಆದಾಯ ಬರ್ತೈತಿ ಅಂತಂದ್ರ 100 ರೂಪಾಯಿ ಆದಾಯ ಬರ್ತದೆ ಅಂದ್ರಾಗ ಅದ್ರಾಗ 9 ರೂಪಾಯಿ 20 ಪೈಸೆ ಆದಾಯ ಎಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ನಮ್ಮ ಕರ್ನಾಟಕ ರಾಜ್ಯದಿಂದ ಹೋಗುತ್ತೆ ಅಂತ ನೋಡ್ತೀವಿ ಹೌದಾ. ಕರ್ನಾಟಕ ರಾಜ್ಯದಿಂದ 9.2% ಭಾರತ GDPಗೆ ಆದಾಯ ಹೋಗುತ್ತೆ ಅಂತ ನೋಡ್ತೀವಿ. ಇನ್ನ ಭಾರತ ದೇಶದ GDPಗೆ ಅತಿ ಹೆಚ್ಚು ಕೊಡುಗೆ ನೀಡುವ ರಾಜ್ಯಗಳಲ್ಲಿ ಕರ್ನಾಟಕ ಎಷ್ಟನೆಯ ಸ್ಥಾನದೊಳಗೆ ಐತೆ ಸರ್ ಅಂತ ಕೇಳಿದಾಗ ಕರ್ನಾಟಕ 4ನೆಯ ಸ್ಥಾನದಲ್ಲಿ ಐತೆ ಅಂತ ನೋಡ್ತೀವಿ. ಕರ್ನಾಟಕ ಎಷ್ಟನೇ ಸ್ಥಾನದಾಗತ್ತೆ? 4ನೆಯ ಸ್ಥಾನದೊಳಗೆ ಐತೆ ಅಂತ ನೋಡ್ತೀವಿ. ಹಂಗಾದ್ರೆ ಸರ್ ಅತಿ ಹೆಚ್ಚು ಆದಾಯ ಕೊಡ್ತಕ್ಕಂಥ ರಾಜ್ಯಗಳು ಯಾವ ಸರ್ ಅಂತ ಕೇಳಿದಾಗ ನಿಮಗೆಲ್ಲ ಗೊತ್ತೈತೆ. ಒಂದ್ ಯಾವ ಸರ್ ಅಂತ ಕೇಳಿದಾಗ ಮಹಾರಾಷ್ಟ್ರ ಅಂತ ನೋಡ್ತೀವಿ. ಯಾವುದು? ಮಹಾರಾಷ್ಟ್ರ. ನೆಕ್ಸ್ಟ್ ಯಾವ್ದು ಸರ್ ಅಂತ ಕೇಳಿದಾಗ ತಮಿಳುನಾಡು ಅಂತ ನೋಡ್ತೀವಿ. ಸರ್ ಮೂರನೇದು ಯಾವ್ದು ಅಂದ್ರೆ ಉತ್ತರ ಪ್ರದೇಶ.
ಲಾಸ್ಟ್ ನಾವು ತಗೊಂಡಾಗ 2024ರ ಒಂದು ಅಂದಾಜಿನ ಪ್ರಕಾರ ಉತ್ತರ ಪ್ರದೇಶ 5ನೇ ಸ್ಥಾನದಾಗಿತ್ತು, 3ನೇ ಸ್ಥಾನದ ಕರ್ನಾಟಕ ಇತ್ತು. ಈಗ ಕರ್ನಾಟಕ ಎಷ್ಟನೇ ಸ್ಥಾನಕ್ಕೆ ಬಂದಿದೆ ಸರ್ ಅಂತ ಕೇಳಿದಾಗ 4ನೇ ಸ್ಥಾನಕ್ಕೆ ಕರ್ನಾಟಕ ಬಂದಿದೆ. ಕರ್ನಾಟಕ ರಾಜ್ಯದಿಂದ 9.2ರಷ್ಟು ಭಾರತದ GDPಗೆ ಕೊಡುಗೆ ಹೋಗುತ್ತೆ ಅಂತ ನಾವು ನೋಡ್ತೀವಿ. ಇನ್ನು ಭಾರತದ GDPಯ ಬೆಳವಣಿಗೆ ದರ ಎಷ್ಟೈತೆ ಸರ್ ಅಂತ ಕೇಳಿದಾಗ 7.4ರಷ್ಟು ಐತೆ. ಕರ್ನಾಟಕದ GDP ಬೆಳವಣಿಗೆ ದರ 8.1ರಷ್ಟು ಐತೆ. ಇದನ್ನ ನಾವು ಕಂಪೇರ್ ಮಾಡಿ ನೋಡಿದಾಗ ಕರ್ನಾಟಕದ GSDPಯು ರಾಷ್ಟ್ರದ GDPಗಿಂತ ಏನಾಗಿದೆ ಸರ್ ಅಂತ ಕೇಳಿದಾಗ ಬೆಳವಣಿಗೆ ದರದಲ್ಲಿ ಹೆಚ್ಚಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸರ್ ಇನ್ನ ಈ ನಮ್ಮ ಕರ್ನಾಟಕ ರಾಜ್ಯದ GDPಗೆ GSDPಗೆ ಅತಿ ಹೆಚ್ಚು ಕೊಡುಗೆ ನೀಡುವಂತ ಜಿಲ್ಲೆಗಳು ಯಾವ ಸರ್ ಅಂತ ಬಂದಾಗ ಒಂದು ಬೆಂಗಳೂರು ನಗರ ಅಂತ ಬರುತ್ತೆ. 100 ರೂಪಾಯಿ ಆದಾಯ ಬಂದಿರ್ತಾರೆ, 40 ರೂಪಾಯಿ ಆದಾಯ ಬೆಂಗಳೂರಿಂದ ಬರ್ತದೆ ಅನ್ನೋದನ್ನ ನೋಡ್ತೀವಿ. ಹೈಯೆಸ್ಟ್ GDPಗೆ ಕಾಂಟ್ರಿಬ್ಯೂಷನ್ ಮಾಡತಕ್ಕಂತ ಒಂದು ಜಿಲ್ಲೆ ಯಾವ ಸರ್ ಅಂತ ಕೇಳಿದಾಗ ಬೆಂಗಳೂರು ನಗರ, ರೈಟಾ. ಈ ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕರಿತೀವಿ ಸರ್. 5.3ರಷ್ಟು ಆದಾಯವನ್ನು ಕೊಡುತ್ತೆ. ನೆಕ್ಸ್ಟ್ ನಮ್ ಬೆಳಗಾವಿ, ಯಾರಪ್ಪಂದೇನೈತಿ ಬೆಳಗಾವಿ ನಮ್ಮದೈತಿ. ಬೆಳಗಾವಿಗೆ ಬಂದು ನೋಡ, ಬೆಳಗಾವಿ ಪುಂದ ತಿಂದು ನೋಡ, ಬೆಳಗಾವಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಹೌದಾ. ಏನೆಂದು ಹಾಡಲಿ ಬೆಳಗಾವಿಯ ಒಂದು ಸೊಬಗನ್ನ, ಹೌದಾ. ಆ ಒಂದು ಹಾಡನ್ನ ಹಾಡಕತ್ರ ಸಾಕಾಗೋದಿಲ್ಲ ದಿನ ಪೂರ್ತಿ ಅಂತ ನಾವು ಹೇಳ್ಬೋದು, ಹೌದಾ. ಹಿಂಗಾಗತ್ತೆ. ಬೆಳಗಾವಿ ಒಂದು ದೊಡ್ಡ ಇತಿಹಾಸ ಇದೆ, ರೈಟ್. ಬೆಳಗಾವಿ ಒಟ್ಟು ಸುದ್ದಿ ಒಳಗಿರುತ್ತೆ, ಅದು ನೆಗೆಟಿವ್ ಒಳಗಿರುತ್ತೋ ಪಾಸಿಟಿವ್ ಒಳಗಿರುತ್ತೋ ಒಟ್ಟು ಸುದ್ದಿ ಒಳಗಂತ ಇರ್ತದೆ. ನೀವು ನೋಡ್ಬೇಕಾದ್ರೆ ಪ್ರತಿ ತಿಂಗಳು ಬೆಳಗಾವಿ ಒಂದು ಸುದ್ದಿಯ ಇಶ್ಯೂನಾಗಿದ್ದೇ ಇರ್ತಾವ. ದಟ್ ಈಸ್ ಸ್ಪೆಷಾಲಿಟಿ ಆಫ್ ಬೆಳಗಾವಿ, ಹೌದಾ. ಈ ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ತುಮಕೂರು, ಹೌದಾ, 3.5ರಷ್ಟು ಕೊಡುತ್ತೆ. ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ಮೈಸೂರು 3.4ರಷ್ಟು ಆದಾಯವನ್ನು ತಂದುಕೊಡುತ್ತೆ. ಇವು ಅತಿ ಹೆಚ್ಚು ಕೊಡುಗೆ ನೀಡತಕ್ಕಂಥ ಜಿಲ್ಲೆಗಳು. ಸರ್ ಇನ್ನು ಅದೇ ರೀತಿಯಾಗಿ ಅತಿ ಕಡಿಮೆ ಕೊಡುಗೆ ನೀಡತಕ್ಕಂಥ ಜಿಲ್ಲೆಗಳು ಅಂತ ಬಂದಾಗ ಕೊಡಗು ಅಂತ ಬರುತ್ತೆ. 0.7ರಷ್ಟು ಇನ್ಕಮ್ ನ ತಂದು ಕೊಡುತ್ತೆ. ಸರ್ ನೆಕ್ಸ್ಟ್ ಯಾವ್ದಾರ ಯಾದಗಿರಿ ಅಂತ ಬರುತ್ತೆ ಸರ್, 0.9ರಷ್ಟು ಆದಾಯ ತಂದು ಕೊಡುತ್ತೆ. ಗದಗ್ ಬಂದಿದೆ 1%, ಮತ್ತೆ 0.1 ಅನ್ಬೇಡ್ರಿ ಇದನ್ನ, ಹೌದಾ, 1%, ಹೌದಾ, 1%. ಸರ್ ನೆಕ್ಸ್ಟ್ ಯಾವ್ದಂದ್ರೆ ಕೊಪ್ಪಳ, ಇದು ಸರ 1.1% ತಂದು ಕೊಡುತ್ತೆ. ಚಾಮರಾಜನಗರ 1.2% ಆದಾಯವನ್ನ ತಂದು ಕೊಡುತ್ತೆ. ಇವು ಅತಿ ಕಡಿಮೆ ಮತ್ತು ಅತಿ ಹೆಚ್ಚು ರಾಜ್ಯದ GSDPಗೆ ಕೊಡುಗೆಯನ್ನು ನೀಡ್ತಕ್ಕಂಥ ರಾಜ್ಯಗಳು, ಜಿಲ್ಲೆಗಳು ಅಂತ ಕರಿತೀವಿ. ಓಕೆನಾ, ರೈಟ್ ಅಪ್ಪ, ಅರ್ಥ ಆಗತ್ತೆ ಇದು? ಎಸ್, ಒಂಚೂರು ಸ್ಪೀಡ್ ಅನಿಸ್ಬೋದು ನಿಮ್ಗೆ, ಯಾಕಂದ್ರೆ ಇದು ರೆಕಾರ್ಡೆಡ್ ಇರೋದ್ರಿಂದ ಸ್ವಲ್ಪ ಸ್ಪೀಡ್ ಅನ್ಸುತ್ತೆ. ಲೈವ್ ತಗೊಂಡ್ರೆ ಇನ್ನೂ ಏನಾಗುತ್ತೆ, ಈಸಿ ಆಗುತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಅನುಕೂಲ ಆದ್ರೆ ಲೈವ್ಗಳಲ್ಲಿ ಡಿಸ್ಕಷನ್ ಮಾಡೋಣ. ಎಸ್, ನಿಮ್ಗೆ ಹಂಗೇನ್ರಿ ಈ ತರಗತಿಗಳು ಹಂಗೆ ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಮಾಡ್ರಿ. ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ. ನಾನು ನಿಮಗೆ ಏನ್ ಮಾಹಿತಿ ಬೇಕೋ ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಕೊಡುವಂತ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ರೈಟ್, ಓಕೆ, ಡನ್. ಸರಿ, ಇನ್ನು ಮುಂದಕ್ಕೆ ಹೋಗೋದಾದ್ರ ಇಲ್ಲಿ ಒಂದು ಕ್ವಶನ್ ಐತ್ ನೋಡ್ರಿ. 2022-23ನೇ ಸಾಲಿನಲ್ಲಿ ಅಂತ ನೋಡ್ರಿ. ನೀವು ಇದನ್ನ ಏನ್ ಮಾಡ್ರಿ ಅಂತ ಕೇಳಿದಾಗ 2025-26ನೇ ಸಾಲಿನಲ್ಲಿ ಕರ್ನಾಟಕದ ಯಾವ ಜಿಲ್ಲೆ ಕರ್ನಾಟಕದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದೆ ಅಂತ ಬಂದಾಗ ಆಪ್ಷನ್ ಕೂಡ ಇಲ್ಲಿ ಮಾರ್ಕ್ ಮಾಡಿದ್ರು. ಇದು ಹಿಂದ್ಗಡೆ ಕೇಳಿರುವಂತ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಇವೆ, ಹೌದಾ. ಹಾಗಾಗಿ ಬೆಂಗಳೂರು ನಗರ ಏನಾಗಿದೆ ಸರ್ ಅಂತ ಕೇಳಿದಾಗ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತದೆ ಬೆಂಗಳೂರು ನಗರ. ದಕ್ಷಿಣ ಕನ್ನಡ ನೆಕ್ಸ್ಟ್ ಯಾವ್ದಂತ ಕೇಳಿದಾಗ ನೋಡ್ರಿ, ಯಾವ್ದು ಬೆಳಗಾವಿ. ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ಮೈಸೂರು, ತುಮಕೂರು ಅಂತ ನಾವು ನೋಡ್ತೀವಿ, ರೈಟಾ. ಇವು ಅತಿ ಹೆಚ್ಚು ಕೊಡುಗೆ ನೀಡ್ತಕ್ಕಂಥ ಜಿಲ್ಲೆಗಳು ಅಂತ ನಾವು ನೋಡ್ತೀವಿ, ರೈಟಾ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಇದಾದ ನಂತರದೊಳಗೆ ಬಂದ್ವಿ ಅಂತಂದಾಗ ಏನಾಗುತ್ತೆ ಸರ್, ಈ ವಲಯವಾರು ಈ ಒಂದು GSDPಯ ಬೆಳವಣಿಗೆ ದರಗಳನ್ನ ನಾವು ನೋಡ್ತಾ ಬರೋಣ. ವಲಯವಾರು GSDPಯ ಬೆಳವಣಿಗೆ ದರಗಳನ್ನ ನೋಡ್ತಾ ಬರೋದಾದ್ರೆ ಕೃಷಿ ಮತ್ತು ಕೃಷಿ ಅವಲಂಬಿತ ವಲಯ ಅಂತ ಬರುತ್ತೆ. ಸರಿ, ಕೃಷಿ ವಲಯ ಏನನ್ನ ಒಳಗೊಂಡಿರ್ತದೆ ಅಂತ ಕೇಳಿದಾಗ ಕೃಷಿ ವಲಯ ಅಂತ ಬಂದಾಗ ಕೃಷಿಯನ್ನು ಒಳಗೊಂಡಿರ್ತದೆ, ಹೈನುಗಾರಿಕೆ ಒಳಗೊಂಡಿರುತ್ತೆ, ಅರಣ್ಯ, ಮರಗೆಲಸ, ಮೀನುಗಾರಿಕೆ ಮುಂತಾದವುಗಳನ್ನ ಒಳಗೊಂಡಿರುತ್ತೆ. ಇದ್ರ ಬಗ್ಗೆ ನಾವೆಲ್ಲ ಬೇಸಿಕ್ ಎಕನಾಮಿಕ್ಸ್ ನಾಗ ಆಲ್ಮೋಸ್ಟ್ ಡಿಸ್ಕಷನ್ ಮಾಡಿರ್ತೀವಿ, ರೈಟಾ. ಸರಿ, ಈ ಒಂದು ಕೃಷಿ ವಲಯದ ಬೆಳವಣಿಗೆ ಅಂತ ಬಂದಾಗ ಕೃಷಿ ವಲಯದ ಬೆಳವಣಿಗೆ ಅಂತ ಬಂದಾಗ ಒಂದು ಚೂರು ಇಲ್ಲಿ ಅಪ್ಡೇಟ್ ಮಾಡ್ಕೋರಿ. ಕರೆಕ್ಟ್ ಅಪ್ಡೇಟ್ ಮಾಡ್ಕೋ ಅವಶ್ಯಕತೆ ಇಲ್ಲ. 2024-25ರಲ್ಲಿ 7% ಇದ್ರ ಗ್ರೋತ್ ರೇಟ್ ಇತ್ತು, ಹೌದಾ. ಎಷ್ಟು ಬೆಳವಣಿಗೆ ದರ ಇತ್ತು ಸರ್ ಅಂದ್ರೆ 7%ರಷ್ಟು ಕೃಷಿ ವಲಯ ಬೆಳವಣಿಗೆ ಆಗಿತ್ತು. ಇದು 2025-26ರಲ್ಲಿ ಏನಾಗಿದೆ ಸರ್ ಅಂತ ಕೇಳಿದಾಗ 9.10ರಷ್ಟು ಬೆಳವಣಿಗೆ ಆಗಿದೆ ಅಂತ ನೋಡ್ತೀವಿ. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಏನಾಗಿದೆ ಸರ್ ಅಂತ ಕೇಳಿದಾಗ ಏರಿಕೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ, ರೈಟಾ. ಓಕೆನಪ್ಪ. ಇನ್ನು ನೆಕ್ಸ್ಟ್ ನೋಡ್ರಿ, ಇದೇ ಕೃಷಿ ವಲಯ ಅಂತ ಬಂದಾಗ ನೋಡಿ, ಕೃಷಿ ವಲಯದ ಕೊಡುಗೆ ಅಂತ ಬಂದಾಗ 2024-25ರಲ್ಲಿ 11.2% GDPಗೆ ಅಥವಾ GSDPಗೆ ಕೊಡುಗೆಯನ್ನು ಕೊಡ್ತಿತ್ತು ಕೃಷಿ ವಲಯ. ಇದು 2025-26ರಲ್ಲಿ ಏನಾಗಿದೆ ಸರ್ ಅಂತ ಕೇಳಿದಾಗ 10.77ಗೆ ಇಳಿಕೆಯಾಗಿದೆ. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಅಂದ್ರ ಸರ್ ಕರ್ನಾಟಕ ರಾಜ್ಯದ ಕೃಷಿ ವಲಯದ ಕೊಡುಗೆ ಎಷ್ಟೈತೆ ಸರ್ ಅಂತ ಕೇಳಿದಾಗ 10.77 ಅನ್ನೋದನ್ನ ನೀವು ನೆನಪಿಟ್ಕೋಬೇಕು. ಓಕೆ, ಮುಂದೆ ಎಕ್ಸಾಮಿಗೆ ಕ್ವಶನ್ಗಳು ಬಂದಾಗ ಹೇಳ್ತೀನಿ, ರೈಟಾ. ಓಕೆ, ಇದು ಏನಾಗಿದೆ ಸರ್ ಅಂತ ಕೇಳಿದಾಗ 10.77 ಇನ್ಕಮ್ ಬಂದೈತೆ ಕೃಷಿ ವಲಯದಿಂದ. ಸರ್ ಕೃಷಿ ವಲಯಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡತಕ್ಕಂಥ ಜಿಲ್ಲೆಗಳು ಅಂತ ಬಂದಾಗ ಕೊಡಗು ಅಂತ ಬರ್ತದೆ.
ನಮಗಲ್ಲಿ ಅತಿ ಕಡಿಮೆ ಕೊಡುಗೆ ನೀಡುವಂತ ಜಿಲ್ಲೆ ಕೊಡಗು ಅಂತ ನೋಡಿದ್ವಿ, ಎಂಟೈರ್ 3 ಸೆಕ್ಟರ್ ತಗೊಂಡಾಗ. ಹೌದಾ, ಅದರ ಎಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ತಗೊಂಡಾಗ ಕೊಡಗು ಅತಿ ಹೆಚ್ಚು ಕೊಡುತ್ತೆ. ನೆಕ್ಸ್ಟ್ ವಿಜಯಪುರ ಅಂತ ಕರಿತೀವಿ. ಹೌದಾ, ಬಿಜಾಪುರ್ ಬಜಾರ್ದಾಗ ಇಜಾರ್ದವ್ರು 1000 ಮಂದಿ ಅಂತ. ಹೌದಾ, ಹಿಂಗೆ ಹೇಳ್ತಾರೆ ಬಿಜಾಪುರ್. ಇನ್ನು ನೆಕ್ಸ್ಟ್ ಚಾಮರಾಜನಗರ, ಚಿತ್ರದುರ್ಗ, ಕೊಪ್ಪಳ, ಇವೆಲ್ಲ ಅತಿ ಹೆಚ್ಚು ಕೃಷಿ ವಲಯಕ್ಕೆ ಕೊಡುಗೆ ನೀಡತಕ್ಕಂತ ಜಿಲ್ಲೆಗಳು ಅಂತ ನಾವು ಕರಿತೀವಿ. ರೈಟಪ್ಪ? ಓಕೆ, ನೆಕ್ಸ್ಟ್ ಹೆಂಗೆ ಮುಂದಕ್ಕೆ ಬಂದ್ವಿ ಅಂತ ಕೇಳಿದಾಗ ಇಲ್ಲೊಂದು ಕ್ವಶನ್ ಐತ್ ನೋಡ್ರಿ. ಎಷ್ಟೊಂದು ಕ್ವಶನ್ ಐತ್ ನೋಡ್ರಿ. 2023-24 ಸಾಲಿನಲ್ಲಿ ಕರ್ನಾಟಕ ಕೃಷಿ ವಲಯದ ಎಷ್ಟು ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಅವಾಗ ಕೊಟ್ಟಿದ್ದಾರೆ, ಅವಾಗಿನ ಮಾಹಿತಿ ತಗೊಂಡ್ರೆ ಇದಕ್ಕೆ ಸರಿಯಾದ ಉತ್ತರ ಇದು ಆಗಿತ್ತು. ಬಟ್ ಈಗ ನಾವು ಈಗ ತಗೊಂಡಿವಿ ಅಂತ ಕೇಳಿದಾಗ 2025-26 ಒಂದು ಕೃಷಿ ವಲಯದ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಿದಾಗ ಎಷ್ಟಿತ್ತು ನೋಡ್ರಪ್ಪ. ಇಲ್ಲ ನೋಡ್ರಲ್ಲಿ ಎಷ್ಟಿತ್ತು ಸರ್ ಅಂತ ಕೇಳಿದ್ರೆ ಕೊಡುಗೆ ಇಲ್ಲ, ಬೆಳವಣಿಗೆ ಅಂತ ಕೇಳೋಣ. ಹೌದಾ, 9.10 ಬೆಳವಣಿಗೆ ಇತ್ತು ಅಂತ ನೋಡ್ತೀವಿ. ಎಷ್ಟಿತ್ತಿಲ್ಲ? 9.10 ಏನಾಗಿದೆ ಸರ್ ಅಂತ ಕೇಳಿದಾಗ ಬೆಳವಣಿಗೆನ ನಿರೀಕ್ಷಿಸಲಾಗಿದೆ ಅಂತ ನೋಡ್ತೀವಿ. ಇಲ್ಲ ನೋಡ್ರಿ. ಹೌದಾ, ಎಷ್ಟು ಬೆಳವಣಿಗೆ ಇತ್ತು ಅಂದ್ರೆ ಈ ತರ ಎಕ್ಸಾಮ್ಗೆ ಡಾಟಾ ಬೇಸ್ ಮೇಲೆ ಕ್ವಶನ್ಸ್ ಬರ್ತಾವ. ಹೌದಾ, ಗೊತ್ತಿರ್ಬೇಕು. ರೈಟಾ? ಈಗ 9.10 ಇತ್ತು ನೋಡ್ರಿ. ಅಂದ್ರೆ ಇದು ಹಳೆ ಕ್ವಶನ್. ಇದು ಹಳೆ ಕ್ವಶನ್ ಅಂದ್ರೆ ಮುಂದೆ ಕೇಳಲ್ಲ ಅನ್ನಕೋಬೇಡ್ರಿ, ಕೇಳ್ಬಹುದು. ಹೌದಾ, ಇನ್ ನೆಕ್ಸ್ಟ್ ನೋಡ್ರಿ, ಇದಾದ ನಂತರದೊಳಗೆ ಬಂದ್ವಿ ಅಂತ ಕೇಳಿದಾಗ ಕೈಗಾರಿಕಾ ವಲಯ ಅಂತ ಬರುತ್ತೆ. ಸರ್, ಕೈಗಾರಿಕಾ ವಲಯ ಅಂತ ಏನು ಒಳಗೊಂಡಿರುತ್ತೆ? ಗಣಿ ಅಂತ ನೋಡ್ತೀವಿ. ಹೌದಾ, ಗಣಿ ಇದು ಆಲ್ಮೋಸ್ಟ್ ನೀವು NCERT ಬುಕ್ ನ ನೋಡ್ರೆ ಗಣಿಗಾರಿಕೆಯನ್ನ ಎಲ್ಲಿ ಕೊಟ್ಟಿದ್ದಾರೆ? ಈ ಒಂದು ಪ್ರಾಥಮಿಕ ವಲಯದಲ್ಲಿ ಕೊಟ್ಟಿದ್ದಾರೆ. ಬಟ್ ಈಗ ನಾವು ಎಕನಾಮಿಕ್ ಸರ್ವೆ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಆಪ್ಷನ್ ಎಕ್ಸಾಮಿಗೆ ಬಂದಾಗ ಆಪ್ಷನ್ಸ್ ನೋಡಿ ಆನ್ಸರ್ನ ಹಾಕ್ಬೇಕಾಗತ್ತೆ. ಹೌದಾ, ಗಣಿ, ಕಲ್ಲು ಒಗೆತ, ತಯಾರಿಕೆ, ನಿರ್ಮಾಣ ಕಾರ್ಯ, ವಿದ್ಯುತ್ ಶಕ್ತಿ, ನೀರು, ಅನಿಲು ಸರಬರಾಜು ಇವೆಲ್ಲ ಬರ್ತಾವೆ. ನಾವು ಆಲ್ಮೋಸ್ಟ್ ಇದನ್ನ ಆಸ್ ಯೂಶುವಲ್ ನೋಡ್ತೀವಿ. ಸರ್, ಇದು ಕೈಗಾರಿಕಾ ವಲಯದ ಬೆಳವಣಿಗೆ ಬಂದಾಗ 2024-25 ಎಷ್ಟಿದೆ ಸರ್ ಅಂದ್ರೆ 4.10 ಬೆಳವಣಿಗೆ ಇತ್ತು. ಇದು 2025-26 ಎಷ್ಟಕ್ಕೆ ಹೋಗಿದೆ ಸರ್ ಅಂತ ಕೇಳಿದಾಗ 6.7 ಹೋಗಿದೆ. ಎಷ್ಟಕ್ಕೆ ಹೋಗಿದೆ? 6.7 ಏನಾಗಿದೆ? ಏರಿಕೆ ಆಗಿದೆ. ನೋಡ್ರಿ, ಕೃಷಿ ವಲಯ ಎಷ್ಟಿತ್ತಲ್ಲೇ 9.10 ಇತ್ತು. ಈಗ ಏನಾಗಿದೆ ಸರ್ ಅಂತ ಕೇಳಿದಾಗ ಇಲ್ಲಿ 6.7 ಏನಾಗಿದೆ? ಏರಿಕೆ ಆಗಿದೆ. ಇದು ಕೈಗಾರಿಕಾ ವಲಯ ಇದು. ಇನ್ನ ಇದ್ರ ಕೊಡುಗೆ ಅಂತ ಬಂದಾಗ ಕೈಗಾರಿಕಾ ರಾಜ್ಯದ GSDPಗೆ ಕೈಗಾರಿಕಾ ವಲಯದ ಕೊಡುಗೆ ಲಾಸ್ಟ್ ಇಯರ್ ಅಂದ್ರೆ 24 ಎಷ್ಟಿತ್ತು ಸರ್ ಅಂದ್ರೆ 19.82 ಇತ್ತು. ಈಗ 2025-26 ಎಷ್ಟಕ್ಕೆ ಬಂದಿದೆ ಸರ್ ಅಂತ ಕೇಳಿದಾಗ 19.36 ಏನಾಗಿದೆ? ಅಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಅಂತ ನಾವು ನೋಡ್ತೀವಿ. ರೈಟಾ? ಕೊಡುಗೆ 19.36 ಐತೆ ಅಂತ ನೋಡ್ತೀವಿ. ರೈಟಾ? ಗೊತ್ತಿರ್ಬೇಕು. ಅಲ್ಲಿ 10.77 ಇತ್ತು. ಕೃಷಿ ವಲಯದ ಎಷ್ಟಿತ್ತು ಸರ್ ಅಂದ್ರೆ 10.77 ಇತ್ತು. ಕೈಗಾರಿಕಾ ವಲಯದ ಎಷ್ಟಿತ್ತು ಸರ್ ಅಂದ್ರೆ 19.36 ಐತೆ. ರೈಟಾ? ಓಕೆ, ಗೊತ್ತಿರ್ಬೇಕು. ರೈಟ್, ಮುಂದಕ್ಕೆ ಹೋಗೋಣಪ್ಪ. ಈಗ ನೋಡ್ರಿ ಸರ್, ಕೈಗಾರಿಕಾ ವಲಯಕ್ಕೆ ಅಧಿಕ ಕೊಡುಗೆ ನೀಡುವಂತ ಜಿಲ್ಲೆಗಳು ಅಂತ ಬಂದಾಗ ಒಂದು ದಕ್ಷಿಣ ಕನ್ನಡ ಬರುತ್ತೆ ಸರ್. ನೆಕ್ಸ್ಟ್ ಯಾವ್ದ್ರ ಚಿಕ್ಕಮಗಳೂರು ಬರುತ್ತೆ. ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ತುಮಕೂರು ಬರುತ್ತೆ ಸರ್. ನೆಕ್ಸ್ಟ್ ಯಾವ್ದಂತ ಕೇಳಿದಾಗ ಬೆಂಗಳೂರು ದಕ್ಷಿಣ ಬರುತ್ತೆ ಸರ್. ಮತ್ತೆ ಯಾವ್ದ್ರ ಬಳ್ಳಾರಿ. ಹೌದಾ, ಒಂದು ಬಳ್ಳಾರಿ ಬರ್ತದೆ ಅಂತಳಿಂದ ನಾವು ನೋಡ್ತೀವಿ. ಇದು ಗೊತ್ತಿರ್ಬೇಕು. ಇದು ಕೈಗಾರಿಕಾ ವಲಯದ ಒಂದು ಕೊಡುಗೆ ನೀಡ್ತಕ್ಕಂಥ ಜಿಲ್ಲೆಗಳು ಅಂತ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ಇಂಡಸ್ಟ್ರಿಯಲ್ ಸೆಕ್ಟರ್. ರೈಟಾ? ಇನ್ನು ನೆಕ್ಸ್ಟ್ ಬಂದ್ರಿ ಸರ್ ಅಂತಂದ್ರ ಮತ್ತೆ ಯಾವ್ದು ಬರುತ್ತೆ ಸರ್ ಅಂತ ಕೇಳಿದಾಗ ಇಲ್ಲೊಂದು ಕ್ವಶನ್ ಐತೆ ನೋಡಿ. ಹೌದಾ, ಕೆಳಗಿನವುಗಳಲ್ಲಿ ಯಾವುದು ದ್ವಿತೀಯ ವಲಯಕ್ಕೆ ಸೇರಿರುವುದಿಲ್ಲ ಅಂತ ಕೇಳಿದಾನೆ. ಇಲ್ಲಿ ಯಾವ ಸೇರಿರುವುದಿಲ್ಲ ಅಂತ ಕೇಳಿದ, ಇದನ್ನು ಬಹಳ ಅಬ್ಸರ್ವ್ ಮಾಡ್ಬೇಕಿಲ್ಲ. ಹೌದಾ, ಸೇರಿರುವುದಿಲ್ಲ ಅಂತಳಿಂದ ನಾವು ಯಾವ ಸೇರಂಗಿಲ್ಲ ಅಂತ ಕೇಳಿದಾಗ ಗಣಿಗಾರಿಕೆ ಸೇರುತ್ತೆ, ಉತ್ಪಾದನೆ ಸೇರುತ್ತೆ, ವಿದ್ಯುತ್ ಸೇರುತ್ತೆ, ಮೂರೂ ಸೇರ್ತದೆ. ಯಾವ್ದು ಸೇರಲ್ಲ ಸರ್ ಅಂತ ಕೇಳಿದಾಗ ಹೈನುಗಾರಿಕೆ ಸೇರಲ್ಲ. ರೈಟ್? ನೋಡ್ರಿ ಹೆಂಗೈತೆ ಕ್ವಶನ್. ಇದು ನಾವು ಏನಂತ ಯಾವ್ದು ಕೆಳಗಿನವಲ್ಲಿ ಯಾವ್ದು ದ್ವಿತೀಯ ವಲಯಕ್ಕೆ ಸೇರಿದೆ ಅಂತ ನೋಡ್ಕೊಂಡ್ಬಿಟ್ಟು ತಿಳ್ಕೊರಿ ನೀವು. ಪಟ್ನ ನೀವು ಗಣಿಗಾರಿಕೆ ಅಂತ ಹಾಕಿ ಬಿಡುತ್ತೆ. ಹಿಂದೆ ನೋಡೋದು ಮುಂದೆ ನೋಡಲ್ಲ. ಯಾಕಂದ್ರೆ ಗಣಿಗಾರಿಕೆ ನಾವು ಅಲ್ಲಿ ಮುಂದೆ ನೋಡ್ಕೊಂಡ್ ಬಂದಿದ್ವಲ್ಲ. ಹೌದಾ, ಅದಕ್ಕಾಗಿ ಕ್ವಶನ್ ಓದುವತ್ನಾಗ ಸ್ವಲ್ಪ ಏನ್ ಮಾಡ್ಬೇಕಂತ ಕೇಳಿದಾಗ ಏನ್ ಮಾಡ್ಬೇಕ, ನಿಧಾನವಾಗಿ ವಿಚಾರ ಮಾಡಬೇಕು ಮತ್ತು ಸಂಪೂರ್ಣವಾಗಿ ಪ್ರಶ್ನೆಯನ್ನು ಓದಬೇಕಾಗತ್ತೆ. ರೈಟ್? ಓಕೆ, ಎಸ್ ಸರ್. ಮುಂದಕ್ಕೆ ಬಂದ್ರಿ ಅಂತಂದಾಗ ಇನ್ನು ಮೇಲೆ ಸೇವಾ ವಲಯ ಅಂತ ಬರುತ್ತೆ ಸರ್. ಸೇವಾ ವಲಯ ಅಂದ್ರೆ ಏನು ಅಂತ ಬಂದಾಗ ಇಲ್ಲಿ ಈ ಒಂದು ವ್ಯಾಪಾರ ಆಗಿರ್ಬೋದು, ದುರಸ್ತಿ ಆಗಿರ್ಬೋದು, ವಸತಿ, ಉಪಹಾರ ಗೃಹಗಳು, ಸಾರಿಗೆ ವ್ಯವಸ್ಥೆ, ಆಮೇಲೆ ಶಿಕ್ಷಣ, ಆರೋಗ್ಯ ಮುಂತಾದವುಗಳೆಲ್ಲ ಇಲ್ಲಿ ಬರ್ತವೆ, ಸೇವಾ ವಲಯದಲ್ಲಿ ಬರ್ತಾವೆ ಅಂತಳಿಂದ ನಾವಿಲ್ಲಿ ನೋಡ್ತೀವಿ. ಇನ್ನ ಸೇವಾ ವಲಯದ ಬೆಳವಣಿಗೆ ಅಂತ ನೋಡೋದಾದ್ರೆ ನೋಡ್ರಿ 2024-25 ಸೇವಾ ವಲಯದ ಬೆಳವಣಿಗೆ ಎಷ್ಟಿತ್ತು ಸರ್ ಅಂತ ಕೇಳಿದಾಗ 8.4 ಇತ್ತು ಲಾಸ್ಟ್ ಇಯರ್ ಸರ್. ಈಗ ಇದರ ಬೆಳವಣಿಗೆ ಏನಾಗಿದೆ ಸರ್ ಅಂತ ಕೇಳಿದಾಗ 8.1 ಇಳಿಕೆಯಾಗಿದೆ. ಅಲ್ಲಿ ಪ್ರಾಥಮಿಕ ವಲಯದ ಏರಿಕೆ ಆಗೈತೆ, ಆಮೇಲೆ ದ್ವಿತೀಯ ವಲಯದ ಏರಿಕೆ ಆಗೈತೆ. ಈಗ ತೃತೀಯ ವಲಯದ ಬೆಳವಣಿಗೆ ದರ ಏನಾಗೈತೆ? ಇಳಿಕೆಯಾಗಿದೆ ಅಂತ ನಾವು ನೋಡ್ತೀವಿ. ರೈಟಾ? 8.4 ಇದು 8.1 ಬಂದೈತೆ. ರೈಟಾ? ಓಕೆ, ಗೊತ್ತಿರ್ಬೇಕು ಸರ್. ಇನ್ನು ಕೊಡುಗೆ ಅಂತ ಬಂದಾಗ 2024-25 ಈ ಒಂದು ಸೇವಾ ವಲಯದ ಕೊಡುಗೆ ಎಷ್ಟಿತ್ತು ಸರ್ ಅಂತ ಕೇಳಿದಾಗ 69.16 ಇತ್ತು. ಬಟ್ ಇದು ಏನಾಗಿದೆ ಸರ್ ಅಂತ ಕೇಳಿದಾಗ 25-26 69.87 ಒಂಚೂರು ಏನಾಗೈತೆ? ಏರಿಕೆ ಆಗೈತೆ. ನೋಡ್ರಿ, ಕೃಷಿ ವಲಯದ ಕೊಡುಗೆ ಇಳಿಕೆ ಆಗೈತೆ,
ಆಮೇಲೆ ದ್ವಿತೀಯ ವಲಯದ ಕೊಡುಗೆ ಇಳಿಕೆ ಆಗೈತೆ. ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ಸೇವಾ ವಲಯದ ಕೊಡುಗೆ ಏನಾಗೈತೆ, ಏರಿಕೆ ಆಗೈತೆ ಅಂತಂದ ನಾವು ನೋಡ್ತೀವಿ, ಗೊತ್ತಿರಬೇಕಾದಂತ ವಿಚಾರ. ರೈಟ್ ಸರ್, ಮತ್ತೆ ಇದಕ್ಕೆ ಕೊಡುಗೆ ನೀಡುವಂತ ಜಿಲ್ಲೆಗಳು ಯಾವ ಅದಾವೆ ಅಂತಂದ್ರೆ ಆಸ್ ಯೂಜುವಲ್ ಏನ್ ಬರ್ತಾವ ಸರ್ ಅಂತ ಕೇಳಿದಾಗ ಜಿಲ್ಲೆಗಳು ಬರ್ತಾವ. ಒಂದ್ ಯಾವ ಸರ್ ಅಂತ ಕೇಳಿದಾಗ ಬೆಂಗಳೂರು ನಗರ. ನೆಕ್ಸ್ಟ್ ಯಾವ್ದಂತ ಕೇಳಿದಾಗ ಧಾರವಾಡ, ಸೇವಾ ವಲಯಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಡೋದು ನಮ್ ಧಾರವಾಡ ನೋಡ್ರಿ, ಹೌದಾ. ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ಮೈಸೂರು. ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ಗದಗ. ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ಬೀದರ್. ಇಲ್ಲಿ ಏನ್ ಸೇವಾ ವಲಯ ಕೊಡುಗೆ ಬರ್ತಾವ ನನಗೆ ಗೊತ್ತಿಲ್ಲ, ಬಟ್ ಈ ಗದಗ ಅಲ್ಲಿ ಬರ್ಬೋದೇನೋ. ಕೆಲವೊಂದಿಷ್ಟು ಕೆಲವೊಂದಿಷ್ಟು ಇದಾವ ಅಲ್ಲಿ ಏನು ವಿಂಡ್ ಪ್ಲಾಂಟ್ ಗಳು ಸೇರಿಸಿದ್ರೆ ಗದಗಲ್ಲಿ ಸಾರಿಗೆ ಸಂಪರ್ಕ, ಈಗ ಅಲ್ಲಿ ಇಂಡಸ್ಟ್ರೀಸ್ ಇರೋದ್ರಿಂದ ಸಾರಿಗೆ ಸಂಪರ್ಕ ಬಿಲ್ಡ್ ಆಗುತ್ತೆ, ಹಾಗಾಗಿ ಕೊಡುಗೆ ಬಂದಿರಬಹುದು ಅಂತ ನಾವು ನೋಡ್ತೀವಿ. ರೈಟ್, ಇದು ಯಾವುದು ನಮ್ ಡಾಟಾ ಆಗಿರಂಗಿಲ್ಲ. ಕರ್ನಾಟಕ ಸರ್ಕಾರದ ಹ್ಯಾಂಡ್ ಬುಕ್ ನ ಕೊಟ್ಟಿರುವಂತ ಆಸ್ ಇಟ್ ಇಸ್ ಡಾಟಾನ ಕಾಪಿ ಮಾಡಿ ವಿನಃ ಬೇರೆ ಯಾವುದೇ ಡಾಟಾ ಇಲ್ಲಿ ಅಧಿಕೃತ ಯಾವುದೇ ಅನಧಿಕೃತ ಡಾಟಾವನ್ನ ಸೇರಿಸಿರುವುದಿಲ್ಲ ಅಂತ ನೋಡ್ತೀವಿ. ರೈಟಪ್ಪ, ಎಸ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಐತೆ ನೋಡಪ್ಪ, ಎಷ್ಟು ಚೆನ್ನಾಗೈತೆ ಕ್ವಶನ್. 2023-24ನೇ ವರ್ಷದಲ್ಲಿ ಸ್ಥಿರ ಬೆಲೆಗಳಲ್ಲಿರುವ ದತ್ತಾಂಶವು ಕರ್ನಾಟಕ ರಾಜ್ಯದಾಗಿದೆ. ಅಖಿಲ ಭಾರತದ ಜಿಡಿಪಿಯಲ್ಲಿ GSDPಯ ಪಾಲು ಅಂತ ಐತೆ. ನೆಕ್ಸ್ಟ್ ಕೃಷಿ ವಲಯದ ಬೆಳವಣಿಗೆ ಅಂತ ಐತೆ, ಕೈಗಾರಿಕೆ ವಲಯದ ಬೆಳವಣಿಗೆ ಅಂತ, ಸೇವಾ ವಲಯದ ಬೆಳವಣಿಗೆ ಐತೆ. ಈ ರೀತಿ ಕ್ವಶನ್ ಬರ್ತಾವೆ, ಹೌದಾ. ಈ ರೀತಿ ಕ್ವಶನ್ ಬಂದಾವೆ. ಇದು ಹಳೆ ಕ್ವಶನ್ ಇದೆ, ಒಂದು ಮಾಡೆಲ್ ಇಟ್ಕೊಂಡಿನಿ ನಾನು. ಹಿಂಗ್ ಬಂದಾಗ ನಾವು ಯಾವ ರೀತಿ ಸ್ಟಡಿ ಮಾಡ್ಕೋಬೇಕು, ಯಾವ ರೀತಿ ನಾನು ಡಾಟಾನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಬಂದಾಗ ಇಲ್ಲಿ ಡಾಟಾ ತಗೊಂಡಿದ್ದೀನಿ, ಹೌದಾ. ಕರ್ನಾಟಕ ರಾಜ್ಯದ GSDPಗೆ, ಭಾರತದ GDPಗೆ ಕರ್ನಾಟಕ ರಾಜ್ಯದ GSDP ಕೊಡುಗೆ ಎಷ್ಟೈತೆ, 9.2 ಇಲ್ಲಿ ನೋಡಿ. ಇದಕ್ಕೇನ್ ಬರಿಬೇಕು ನಾ ಈಗ, 9.2 ಅಂತ ಬರೀತೀಯ. ಓಕೆ, ಗೊತ್ತಿದ್ರೆ ಬರೀತೀಯ, ಗೊತ್ತಿಲ್ಲ ಅಂದ್ರೆ ಏನು ಬರೆಯಕ್ಕಾಗಲ್ಲ. ಓಕೆ ಸರ್, ಕೃಷಿ ವಲಯದ ಬೆಳವಣಿಗೆ ದರ ಅಂತ ಕೇಳಿ ಇಲ್ಲಿ ಕೊಟ್ಟು, ಕೃಷಿ ವಲಯದ ಬೆಳವಣಿಗೆ ಅಂತ ಕೊಟ್ಟು. ಕೃಷಿ ವಲಯದ ಬೆಳವಣಿಗೆ 7 ಇತ್ತು, ಈಗ 9.10 ಆಗತ್ತೆ ಆಗಿಲ್ಲ. ಈಗ ನೀವು ಇದಕ್ಕೆ ಏನ್ ಬರ್ಕೋಬೇಕು ಸರ್ ಅಂತ ಕೇಳಿದಾಗ 9.10 ಅದರ ಮಾಹಿತಿ ನೆನಪಿಟ್ಕೋಬೇಕು. ಅರ್ಥ ತಪ್ಪಿ. ಈ ನೆಕ್ಸ್ಟ್ ನೋಡು, ಇದಾದ ನಂತರದೊಳಗೆ ಬಂದ್ರಿ ಅಂತ ಕೇಳಿದಾಗ ಕೃಷಿ ವಲಯದ GSDPಯ ಪಾಲು ಅಂತ ಕೇಳೋಣ. ಇದನ್ನ ಎಕ್ಸ್ಟ್ರಾ ತಗೊಂಡು ಬಂದಿ ನಾನು, ಎಕ್ಸ್ಟ್ರಾ ಇಟ್ಕೊಂಡ್ಬಿಟ್ಟಿನಿ. ಇದನ್ನೊಂದು ಪಾಯಿಂಟ್ ಏನ್ ಮಾಡ್ಬಿಡು, ನೆನಪಿಟ್ಕೊಂಡ್ಬಿಡು, 10.7 ಓಕೆನಾ. ಇನ್ನು ನೆಕ್ಸ್ಟ್ ಕೈಗಾರಿಕಾ ವಲಯದ ಬೆಳವಣಿಗೆ ದರ ಅಂತ ಕೇಳೇನ. ಇಲ್ಲಿ ನೋಡ್ರಿ, ಕೈಗಾರಿಕಾ ವಲಯದ ಬೆಳವಣಿಗೆ ದರ ಕೇಳೇನ. ಇಲ್ಲಿ 6.7 ಇಟ್ಕೊಂಡ್ಬಿಡು. ಎಷ್ಟು, 6.7 ಅಂತಂದ ನೆನಪಿರ್ಬೇಕು ನೋಡ್ರಿ. ಹಿಂಗೇನ ಏನಪ್ಪಾ ಎಕ್ಸಾಮ್ ಕ್ವಶನ್ಸ್ ಬರ್ತವೆ, ಹೌದಾ. ನನ್ನ ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ಕೈಗಾರಿಕಾ ವಲಯದ ಕೊಡುಗೆನ ಯಾಡ್ ಮಾಡಿ ನಾನು 19.82 ಸರಿ 19.36 ನೆನಪಿಟ್ಕೋ. ಇದೊಂದು ಪಾಯಿಂಟ್ ನೆನಪಿಟ್ಕೋ, ಏನ್ ಕೆಲ್ಸಂಗಿಲ್ಲ, ಬರ್ತದೆ ಎಕ್ಸಾಮ್ಗೆ, ಹೌದಾ. ಇನ್ನು ನೆಕ್ಸ್ಟ್ ಬಂದ್ರಿ ಅಂತ ಕೇಳಿದಾಗ ಸೇವಾ ವಲಯದ ಬೆಳವಣಿಗೆ ದರ ಕೇಳೇನ 8.1 ಅಂತ ನೆನಪಿಟ್ಕೋಬೇಕು. ಎಷ್ಟು, 8.1. ಬಟ್ ಇದನ್ನ ನಾವು ಶಫಲ್ ಮಾಡಿಕೊಟ್ಟಿದ್ದಾನೆ. ಏನ್ ಮಾಡಿದಾನೆ, ಶಫಲ್ ಮಾಡಿಕೊಟ್ಟಿದ್ದಾನ. ಹೊಂದಿಸಿ ಬರೀರಿ ಕೇಳಲ್ಲ, ಅದಕ್ಕಾಗಿ, ಹೌದಾ. ಈ ರೀತಿ ಕ್ವಶನ್ಸ್ ಗಳು ಹೊಂದಿಸಿ ಬರೀರಿ, ನಿಮಗೆ ಏನಾಗ್ತವೆ, ಪ್ರೇಮ್ ಅಂತ ಹೋಗ್ತಾವೆ ಅಂತ ನೋಡ್ತೀವಿ. ಇದು KPSC ಕ್ವಶನ್. ಯಾವ ಕ್ವಶನ್ ಇದು, KPSC ಕ್ವಶನ್. AC ಸ್ಯಾಡ್ ಎಕ್ಸಾಮ್ ಕೇಳಿರುವಂತ ಕ್ವಶನ್ ಇದು. ಈ ರೀತಿ ಬರ್ತಾವೆ. ರೈಟ್, ಗ್ರೂಪ್ A ಮತ್ತು ಗ್ರೂಪ್ B ಪೋಸ್ಟ್ ಕೇಳಿರುವಂತ ಒಂದು ಕ್ವಶನ್ ಇದು. ರೈಟ್, ಅರ್ಥ ಆಗೈತಿ ಅಂತ ಅನ್ಕೋತೀನಿ ನಿಮ್ಗೆ. ಎಸ್, ಓಕೆ. ರೈಟ್, ಇನ್ನು ಸೇವಾ ವಲಯದ ಕೊಡುಗೆನು ಕೂಡ ಕೊಟ್ಟಿದ್ದಾರೆ, ಇದನ್ನೊಂದು ನೆನಪಿಟ್ಕೊಂಡ್ಬಿಟ್ರೆ ಆದ್ರೆ ಈ ರೀತಿ ಕಂಪ್ಯಾರಿಟಿವ್ ಆಗಿ ನಾವು ಓದ್ಕೊಂಡಾಗ ಇನ್ನೂ ನಮಗೆ ಬಹಳಷ್ಟು ಎಫೆಕ್ಟಿವ್ ಆಗಿ ಮಾಹಿತಿ ನೆನಪು ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ, ಗೊತ್ತಿರ್ಬೇಕು, ಹೌದಾ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಒಂದು ನಾನು ಐಡಿಯಾ ಹೇಳ್ತೀನಿ, ನಿಮ್ಗ ಹಿಂದಿನ ಕ್ವಶನ್ ಪೇಪರ್ ಐಡಿಯಾ ಇರಲಾರ್ದ ಮುಂದೆ ಏನನ್ನು ಮಾಡಕ ಆಗುದಿಲ್ಲ. ಅದಕ್ಕಾಗಿ ಕನಿಷ್ಠ ಒಂದು 10 ವರ್ಷದ ಪ್ರಶ್ನೆ ಪತ್ರಿಕೆಗಳಿರಬೇಕು. ಅದ್ರಾಗ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ 4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಹಳ ಎಫೆಕ್ಟಿವ್ ಆಗಿ ತಾವುಗಳು ಏನ್ ಮಾಡ್ಬೇಕಾಗತ್ತೆ ಅಂತ ಕೇಳಿದಾಗ ರೆಫರ್ ಮಾಡ್ಬೇಕಾಗತ್ತೆ. ರೆಫರ್ ಮಾಡಬೇಕು ಅನ್ನೋದು ಇದೇನಪ್ಪಾ ಅಂತ ಕೇಳಿದಾಗ ನನ್ನ ಒಂದು ವೈಯಕ್ತಿಕ ವಿಚಾರ ನಿಮಗೆ. ಓಕೆ, ರೈಟ್, ಅರ್ಥ ಆಗೈತಿ ಅಂತ ಅನ್ಕೋತೀನಿ. ರೈಟ್, ಮುಂದಕ್ಕೆ ಹೋಗೋಣಪ್ಪ ಈಗ. ಎಸ್, ನೋಡ್ರಿ, ಈಗ ಮುಂದಕ್ಕೆ ಹೋಗೋದಾದ್ರೆ ನೋಡ್ರಿ, ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ ನೋಡ್ರಿ. ಈಗ ಈ ರೀತಿ ಕ್ವಶನ್ ಬಂದ್ರೆ ಏನ್ ಮಾಡ್ಬೇಕು ಸರ್, ಇದು ಯಾವುದು CTI ಎಕ್ಸಾಮ್ ಕೇಳಿರುವಂತ ಕ್ವಶನ್. ಇದು ಎಕ್ಸಾಮ್ಗೆ CTI ಎಕ್ಸಾಮ್ ಕೇಳಿರುವಂತ ಒಂದು ಪ್ರಶ್ನೆ. ಇದು 2021, 22, 23, 22, 23, ಹೌದಾ. ಆ ಒಂದು ಮಾಹಿತಿನೇ ಇಟ್ಕೊಂಡು ಕೇಳಿದ್ದೇನೆ, ಹೌದಾ. ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆಯಾಗಿದೆ. ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಇಳಿಕೆಯಾಗಿದೆ. ಕೈಗಾರಿಕಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆಯಾಗಿದೆ. ಸೇವಾ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏನಾಗಿದೆ ಸರ್ ಅಂತ ಕೇಳಿದಾಗ ಏರಿಕೆಯಾಗಿದೆ. ಸರ್, ಈ ಕ್ವಶನ್ಗೆ ನಾವು ಯಾವ ರೀತಿ ಆನ್ಸರ್ ಮಾಡ್ಬೇಕಂದ್ರ ನಾ ಹೇಳಿದ್ನಲ್ಲ, ಇದೇ ದತ್ತಾಂಶವನ್ನ ನೆನಪಿಡ್ಬೇಕು. ಇದೇನ್ ಡಾಟಾ ಐತ್ಲಾ, ಈ ಡಾಟಾವನ್ನ ನೆನಪಿಟ್ಕೊಂಡ್ರ ಏನಾಗತ್ತೆ ನಿಮಗೆ ಗೊತ್ತಾಗತ್ತೆ. ನೋಡ್ರಿ, ಕೃಷಿ ವಲಯದಲ್ಲಿ ಏರಿಕೆ ಆಗಿದೆ, ಹೌದಾ. ಕೃಷಿ ವಲಯದಲ್ಲಿ ಶೇಕಡಾವಾರು ಸಣ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಏನಾಗಿದೆ, ಇದು ಶೇಕಡಾವಾರು ಆದಾಯವನ್ನು ತಗೊಂಡಾಗ ಏರಿಕೆಯಾಗಿದೆ. ನೆಕ್ಸ್ಟ್ ಕೈಗಾರಿಕಾ ವಲಯದಲ್ಲಿ ಏನಾಗಿದೆ ಸರ್ ಅಂತ ಕೇಳಿದಾಗ ಸಣ್ಣ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಸೇವಾ ವಲಯದಲ್ಲಿ ಏನಾಗಿದೆ ಸರ್ ಅಂತ ಕೇಳಿದಾಗ ಸಣ್ಣ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಐತೋ ಹೌದೋ ಇಲ್ಲೋ, ಹಿಂಗೆ ಎಕ್ಸಾಮ್ಗೆ ಏನಾಗ್ತವೆ ಅಂತ ಕೇಳಿದಾಗ ಕ್ವಶನ್ಸ್ ಗಳು ಬರ್ತಾ ಹೋಗ್ತವೆ. ರೈಟಾ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅದಕ್ಕಾಗಿ ಕ್ವಶನ್ ಪೇಪರ್ಗಳನ್ನ ಬೇಸ್ ಆಗಿ ಇಟ್ಕೊಂಡು ಓದಬೇಕು. ಈಗ ನೋಡ್ರಿ, ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಆಗುತ್ತೆ. ಈ ವರ್ಷ ತಗೋರಿದನ್, ಹೌದಾ. 2024-25
ನೆಕ್ಸ್ಟ್ 2025-26 ಕಂಪ್ಯಾರಿಟಿವ್ ಮಾಡ್ಕೊಂಡು ಹೋಗೋದು. ಸಣ್ಣ ಪ್ರಮಾಣದಲ್ಲಿ ಏರಿಕೆ ಆಗಿದ್ದು ಕರೆಕ್ಟ್ ಆಯ್ತಾ? ಕೃಷಿ ವಲಯದಲ್ಲಿ ಏರಿಕೆ ಆಗಿದೆ, ತಪ್ಪು ಹಾಕಿಬಿಡು. ಇನ್ನು ನೆಕ್ಸ್ಟ್ ಏನಾಗಿದೆ ಸರ್ ಅದಕ್ಕೆ? ಕೈಗಾರಿಕಾ ವಲಯದಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಆಗುತ್ತೆ, ಎಸ್ ರೈಟ್ ಆಯ್ತಾ? ಇನ್ನು ಸೇವಾ ವಲಯದಲ್ಲಿ ಏರಿಕೆ ಆಗಿಲ್ಲ, ಇಳಿಕೆ ಆಗತ್ತೆ. ಈಗ ನೋಡು 1 ಮತ್ತು 3 ಆಪ್ಷನ್ ಒಳಗಿತ್ತಂದ್ರೆ ನೋಡು ಐತ್ ನೋಡಿ ಇಲ್ಲಿ 1 ಮತ್ತು 3. ಎಸ್, ಅವತ್ತು ಎಕ್ಸಾಮಿಗೆ ಕೇಳಿದ ಕ್ವಶನ್ 1 ಮತ್ತು 3 ಆನ್ಸರ್ ಸರಿ ಐತೆ. ಇವತ್ತಿಗೆ ಇದನ್ನ ಕಂಪೇರ್ ಮಾಡಿ ನೋಡಿದ್ರೆ 1 ಮತ್ತು 3 ಏನಾಗುತ್ತೆ? ಸರಿ ಆಗತ್ತೆ ಅಂತಂದ ನಾವು ನೋಡ್ತೀವಿ, ಗೊತ್ತಿರ್ಬೇಕು ರೈಟಾ? ಈ ರೀತಿ ಏನಾಗ್ತವೆ ಸರ್ ಅಂತ ಕೇಳಿದಾಗ ಕ್ವಶನ್ಸ್ ಗಳು ಫ್ರೇಮ್ ಆಗ್ತವೆ ಎಕನಾಮಿಕ್ ಸರ್ವೆ ಮೇಲೆ ಎಸ್ಪೆಷಲಿ, ರೈಟ್? ಅರ್ಥ ತಪ್ಪ ನಾ ಹೇಳಿದ್ದು? ಓಕೆ ಡನ್, ಮುಂದಕ್ಕೆ ಹೋಗೋಣ. ಸರಿ, ಇನ್ನೊಂದು ಕ್ವಶನ್ ಐತೆ ನೋಡ್ರಿ. ಕರ್ನಾಟಕ ರಾಜ್ಯದ ಆಂತರಿಕ ಉತ್ಪನ್ನಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುವ ಕ್ಷೇತ್ರ ಯಾವುದು ಅಂತ ಕೇಳಿದಾನೆ. ಕೈಗಾರಿಕಾ ವಲಯ, ಕೃಷಿ ವಲಯ, ಸೇವಾ ವಲಯ, ಸಾಫ್ಟ್ವೇರ್ ವಲಯ ಅಂತ ಐತೆ. ಆಸ್ ಯೂಶುವಲ್ ನಿಮ್ಗೆಲ್ಲ ಗೊತ್ತೈತೆ ಈಗ ಯಾವ ಸರ್ ಅಂತ ಕೇಳಿದಾಗ ಸೇವಾ ವಲಯ ಅಂತ ಕರಿತೀವಿ. ಎಷ್ಟೇ ಸೇವಾ ವಲಯ ಇದು? 67.81 ಐತಿ ಅಂತ ನೋಡಿದ್ವಿ, ಹೌದು ಇಲ್ಲೋ? ನೋಡ್ರಿ ಅಲ್ಲಿ ಎಷ್ಟು ಹೇಳಿದ್ ನೋಡ್ರಿ ನಾನು, ಹೌದಾ? ಈಗ ಇನ್ನೊಂದ್ಸಲ ನಿಮ್ಗೆ ಅದು ತೋರ್ಸ್ಕೊಂಡ್ ಬರ್ತಾ ನೋಡ್ರಿ ಎಷ್ಟು ಹೇಳಿದ್ವಿ ಇಲ್ಲಿ, ಹೌದಾ? ಎಷ್ಟೈತಿ ನೋಡ್ರಿ ಸರ್ ಇಲ್ಲಿ? 69.87 ಐತೆ. ನಾನು ತಪ್ಪು ಹೇಳಿದೆ, 69.87 ಐತೆ ಅಂತ ಹೇಳಿ ನೋಡ್ತೀವಿ. 69.87 ಐತೆ ಅಂತಂದ ನಾವು ನೋಡ್ತೀವಿ, ರೈಟ್? ಗೊತ್ತಿರ್ಬೇಕಿದು, ಹೌದಾ? ಇನ್ನು ನೆಕ್ಸ್ಟ್ ನೀವು ಕೈಗಾರಿಕಾ ವಲಯ ಬಂದ್ರಿ ಅಂತ ಕೇಳಿದಾಗ ಕೈಗಾರಿಕಾ ವಲಯದ ಏನೈತೆ ಅಂತ ಕೇಳಿದಾಗ 19 ಪಾಯಿಂಟ್ ಸಮಥಿಂಗ್ ಐತೆ ಅಲ್ಲಿ ನೋಡಿದ್ವಿ. ಕೃಷಿ ವಲಯದ 10.77 ಐತೆ ತಳದ್ ನೋಡಿದ್ವಿ ಅಲ್ಲಿ, ರೈಟ್? ಓಕೆ, ಇವು ಗೊತ್ತಿರ್ಬೇಕು. ಇನ್ ಸಾಫ್ಟ್ವೇರ್ ಅನ್ನೋದು ಇನ್ಕ್ಲೂಡೆಡ್ ಸೇವಾ ವಲಯ, ರೈಟ್? ಈ ರೀತಿ ಏನಾಗ್ತಾವ ಅಂತ ಕೇಳಿದಾಗ ಎಕ್ಸಾಮ್ಗೆ ಕ್ವಶನ್ಸ್ ಗಳು ಬರ್ತವೆ, ರೈಟ್? ಓಕೆ, ಎಲ್ಲಾ ದೃಷ್ಟಿಯಿಂದ ನಾವು ಕ್ವಶನ್ಸ್ ನ ಅಂದ್ರೆ ಆ ಕಂಟೆಂಟ್ ನ ಓದಿದಾಗ ಎಲ್ಲಾ ದೃಷ್ಟಿಯಿಂದ ಅನಾಲಿಸಿಸ್ ಮಾಡಿ ನೋಡ್ಬೇಕು. ಅಲ್ಲಿ ಹೊಂದಿಸಿ ಬರೀರಿ ಬಂತು, ಹೇಳಿಕೆ ರೂಪದಲ್ಲಿನೂ ಬಂತು, ನೆಕ್ಸ್ಟ್ ಈಗ ಯಾವ್ದು ಬಂತು? ಒನ್ ವರ್ಡ್ ನಾಗೂ ಬಂದ್ಬಿಡ್ತು ಅಂತ ನೋಡ್ತೀವಿ. ಇದನ್ನ ನಾವೇನಂತ ಕರಿತೀವಿ ಅಂತ ಕೇಳಿದಾಗ ರಾಜ್ಯಾದಾಯದ ಬೆಳವಣಿಗೆ ದರಗಳು ಅಂತ ಕರಿತೀವಿ. ಯಾವ ಬೆಳವಣಿಗೆ ದರಗಳು ಇವು? ರಾಜ್ಯಾದಾಯದ ಬೆಳವಣಿಗೆ ದರಗಳು ಅಂತ ಕರಿತೀವಿ, ರೈಟ್? ನೆನಪಿಟ್ಟುಕೋಬೇಕು, ರೈಟಾ? ಇನ್ನ ಆ ರಾಜ್ಯದ ಆಂತರಿಕ ಉತ್ಪನ್ನ, ನಿವ್ವಳ ಆಂತರಿಕ ಉತ್ಪನ್ನ NSDP. ನಾವು ಇನ್ಕಮ್ ಮಟ್ಟ ಏನ್ ಡಿಸ್ಕಷನ್ ಮಾಡಿವಲ್ಲ ಅದು ಯಾವ್ದು ಸರ್ ಅಂತ ಕೇಳಿದಾಗ GSDP ಯ ಬಗ್ಗೆ ಏನ್ ಮಾಡಿದೀವಿ ಅಂತ ಕೇಳಿದಾಗ ಡಿಸ್ಕಷನ್ ಮಾಡಿದ್ವಿ, ಹೌದಾ? ಈಗ ನಾವ್ ಏನ್ ಮಾಡ್ತೀವಿ ಸರ್ ಅಂತ ಕೇಳಿದಾಗ NSDP ಅಂತ ನೋಡ್ತೀವಿ. ಸರ್ NSDP ಅಂದ್ರೆ ಏನ್ ಸರ್ ಅಂತ ಕೇಳಿದಾಗ ಈಗೇನ್ ನಮಗೆ GSDP ಬಂದಿರ್ತದೋ GSDP ದಿಂದ ಏನ್ ಮಾಡ್ಬೇಕು ಸರ್ ಅಂತ ಕೇಳಿದಾಗ DC ಯನ್ನ ಕಳಿಬೇಕು. ಯಾವ್ದನ್ನ ಕಳಿಬೇಕು? DC ಯನ್ನ ಕಳಿಬೇಕು. ಸರ್ DC ಯನ್ನ ಕಳಿಬೇಕಂದ್ರೆ ಏನನ್ನ ಕಳಿಬೇಕು? DC ಅಂದ್ರೆ ಸವಕಳಿಯ ವೆಚ್ಚ. ಸವಕಳಿಯ ವೆಚ್ಚವನ್ನ ಏನ್ ಮಾಡ್ಬೇಕು ಸರ್ ಅಂತ ಕೇಳಿದಾಗ ಕಳೆದರೆ, ಈಗ GSDP ದಿಂದ ಸವಕಳಿಯ ವೆಚ್ಚವನ್ನು ಕಳೆದರೆ ಏನಾಗುತ್ತೆ ಸರ್ ಅಂತ ಕೇಳಿದಾಗ ಇಲ್ಲಿ ನಮಗೆ ನಿವ್ವಳ ಆಂತರಿಕ ಉತ್ಪನ್ನ ದೊರೀತದೆ, NSDP ದೊರೀತದೆ. ಸರ್ ಈಗ ಸವಕಳಿಯ ವೆಚ್ಚ ಅಂದ್ರೆ ಏನು ಅಂತ ಗೊತ್ತಾಗಬೇಕಾದ್ರೆ ಸವಕಳಿಯ ವೆಚ್ಚ ಅಂದ್ರೆ ಏನ್ ಸರ್ ಅಂತ ಕೇಳಿದಾಗ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕಳೆದುಕೊಳ್ಳುವ ವೆಚ್ಚವನ್ನ ಸವಕಳಿಯ ವೆಚ್ಚ ಅಂತ ಕರಿತೀವಿ. ಯಾವ ಪ್ರಕ್ರಿಯೆಯಲ್ಲಿ ಕಳ್ಕೋಬೇಕದು? ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕಳೆದುಕೊಳ್ಳುವ ವೆಚ್ಚವನ್ನ ನಾವೇನಂತ ಕರಿತೀವಿ ಅಂತ ಕೇಳಿದಾಗ ಈ ಒಂದು ಸವಕಳಿಯ ವೆಚ್ಚ ತಳಂದ್ ಕರಿತೀವಿ, ಕಳೆದುಕೊಳ್ಳುವ ವೆಚ್ಚ ತಳಂದ ಕರಿತೀವಿ. ಲಾಸ್ಟ್ ಒಂದು ಎಕ್ಸಾಮ್ನಾಗ ಕ್ವಶನ್ ಕೇಳೋಣ, ಇದನ್ನ ಸವಕಳಿಯ ವೆಚ್ಚ ಅಂತ ಕೊಡೋದ್ರ ಬದಲಾಗಿ ಸ್ಥಿರ ಬಂಡವಾಳ ವೆಚ್ಚ ಅಂತ ಕೊಟ್ಟಿದ್ದಾನೆ. ಯಾವ ಬಂಡವಾಳ ವೆಚ್ಚ? ಸ್ಥಿರ ಬಂಡವಾಳ ವೆಚ್ಚ ತಳಂದ ಕೊಟ್ಟಿದ್ದಾನ. ಸರ್ ಸ್ಥಿರ ಬಂಡವಾಳ ವೆಚ್ಚ ಅಂದ್ರ ನಾವೊಂದು ಬಿಸ್ನೆಸ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಏನ್ ಮಾಡ್ತೀವಿ ಅಂತ ಕೇಳಿದಾಗ ಈಗ ಏನ್ ಮಾಡ್ತೀವಿ ಅಂತ ಕೇಳಿದಾಗ ಒಂದ್ ಎಕರೆ ಕಬ್ಬು ಹಚ್ಚಿವಿ ಅಂತ ತಿಳ್ಕೊರು. ಏನ್ ಮಾಡ್ರಿ? 1 ಎಕರೆ ಕಬ್ಬು ಹಚ್ಚಿವಿ ಅಂತ ತಿಳ್ಕೊರು. ಕಬ್ಬಿನಿಂದ ನಮಗೆ ಆದಾಯ ಬಂದೈತಿ ಎಷ್ಟು ಅಂತ ಕೇಳಿದಾಗ 1 ಲಕ್ಷ ಬಂದೈತಿ ಅಂತ ಅನ್ಕೋರಿ, ಹೌದಾ? 1 ಲಕ್ಷ ಬಂದೈತಿ ಟೋಟಲ್ ಇದನ್ನ ನಾವೇನಂತ ಅನ್ಕೋರಿ? ಈಗ GSDP ಅಂತ ಅನ್ಕೋರಿ. ಏನಂತ ಅನ್ಕೋರಿ? GSDP ಅನ್ಕೋರಿ. ಸರ್ ಈ ಕಬ್ಬನ್ನ ಬೆಳೆದು ಇದನ್ನ ಫ್ಯಾಕ್ಟ್ರಿ ಕಳಿಸಿ ಮಾರಾಟ ಮಾಡ್ಬೇಕಾದ್ರೆ ಖರ್ಚು ಆಗಿರ್ತದೋ ಆಗಿರಂಗಿಲ್ಲ, ಇದ್ರ ಮೇಲೆ ಎಕ್ಸ್ಪೆಂಡಿಚರ್ ಆಗಿರ್ತದೋ ಆಗಿರಂಗಿಲ್ಲ. ಸರ್ ಎಷ್ಟಾಗೈತೆ ಅಂತ ಕೇಳಿದ್ರೆ ಒಂದು 20,000 ಖರ್ಚಾಗಿದೆ ಅಂತ ತಿಳ್ಕೊರಿ, ಹೌದಾ? 20,000 ಅನ್ನೋದು ಸವಕಳಿಯ ವೆಚ್ಚ. ಅಥವಾ ಈ ಒಂದು ಕಬ್ಬನ್ನ ಉತ್ಪಾದನೆ ಮಾಡಕ್ಕೆ ನಾವು ಬಂಡವಾಳ ಹಾಕಿದ್ದೆಷ್ಟು? 20,000. ಈ 20,000 ನಮ್ದು ಓನ್ ಬಂಡವಾಳ. ಇದು ಏನಾಗಿರ್ತಿ? ಸ್ಥಿರ ಬಂಡವಾಳ. ಸ್ಥಿರ ಅಂದ್ರೇನು? ಓನ್ ಕ್ಯಾಪಿಟಲ್, ಫಿಕ್ಸ್ಡ್ ಅಂತ ಕರಿತೀವಿ. ಫಿಕ್ಸ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ನಮ್ಮ ಸ್ವಂತ ಬಂಡವಾಳ ಈ ತರ ಸ್ಥಿರ ಬಂಡವಾಳ ಅಂತ ಕರಿತೀವಿ. ಅದನ್ನ ಸಾಲ ಮಾಡಿ ನಾವು ಬಾಡಿಗೆ ರೂಪದಲ್ಲಿ ತಂದಿದ್ವಿ ಚರ ಬಂಡವಾಳ ಅಂತ ಕರಿತೀವಿ, ರೈಟಾ? ಈ 20,000 ರೂಪಾಯಿನ ನಾವು ಓನ್ ಹಾಕಿಬಿಟ್ಟು ಕಬ್ಬು ಗಳಿಸಿವಿ. ಈಗ 1 ಲಕ್ಷ ರೂಪಾಯಿ ನಮಗೆ ಇನ್ಕಮ್ ಬಂದೈತೆ ಅಂತ ಕೇಳಿದಾಗ 1 ಲಕ್ಷದಲ್ಲಿ ಇದಕ್ಕೆ 100K ಅಂತ ಬರುತ್ತೆ. ಇದ್ರಾಗ 20K ಯನ್ನ ಕಳೆದ್ರಿ ಅಂತ ಕೇಳಿದಾಗ ಎಷ್ಟು ಉಳಿತೈತಿ ನಮಗೆ? ಇಲ್ಲಿ 80K ಉಳಿತೈತಲ್ಲ. ಈ 80K ಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ NSDP ಅಂತ ಕರಿತೀವಿ, ರೈಟ್? ಏನಂತ ಕರಿತೀವಪ್ಪ? NSDP ಅಂತ ಕರಿತೀವಿ, ರೈಟ್? ಅರ್ಥ ಆಯ್ತಾ ಇದು? ಎಸ್, ಓಕೆ, ಅರ್ಥ ಆಗಿರ್ತೈತಿ ಅಂತ ಅನ್ಕೋತೀವಿ, ರೈಟ್? ಓಕೆನಾ? ಸರಿ, ಈ ಒಂದು NSDP ಯ ಬಗ್ಗೆ ಒಂದು ಚೂರು ನಾವು ಮಾಹಿತಿಯನ್ನು ನೋಡೋದಾದ್ರೆ ಬರ್ರೀಗ ಸರಿ 2024-25 NSDP ಯ ಬೆಳವಣಿಗೆ ದರ 8.1 ಇತ್ತು ಸ್ಥಿರ ಬೆಲೆಗಳಲ್ಲಿ ಅಂತ ಕೊಟ್ಟ. ಅಂದ್ರೆ ನೈಜ NSDP ಇದು, ಹೌದಾ? ಇಲ್ಲಿ ನೈಜ ನಾಮ ಮಾತ್ರ ಎರಡು ಬರ್ತಾವ, ಹೌದಾ? ನೈಜ ಸ್ಥಿರ ಬೆಲೆಗಳಿತ್ತು. ನೈಜ NSDP ಎಷ್ಟೈತಿ? 8.1 ಟೋಟಲ್ ವ್ಯಾಲ್ಯೂ ಎಷ್ಟೈತಿ ಅಂದ್ರೆ ಇಲ್ಲಿ ಏನಾಗಿ ಸರ್ ಅಂತ ಕೇಳಿದಾಗ
39,862 ಕೋಟಿಗಳಾಗಲಿವೆ ಅಂತ ಆಯ್ತು. ಸರ್ ಇನ್ನು 2024-25 ಪ್ರಸ್ತುತ ಬೆಲೆಗಳಲ್ಲಿ ಬಂದಾಗ 12.1 ಬೆಳವಣಿಗೆ ಐತೆ, 29,80,634 ಕೋಟಿ ಐತೆ ನೋಡ್ರಿ. ಈಗ ಸ್ಥಿರ ಬೆಲೆಗಳಲ್ಲಿ ನಾವು ತಗೊಂಡಾಗ, ಆಮೇಲೆ ಪ್ರಸ್ತುತ ಬೆಲೆಗಳಲ್ಲಿ ತಗೊಂಡಾಗ ಸ್ಥಿರ ಬೆಲೆಗಳಲ್ಲಿ NSDP ಆಗ್ಲಿ GSDP ಆಗ್ಲಿ ಏನಾಗಿರ್ತಾವ, ಕಡಿಮೆನೆ ಇರ್ತಾವ. ಸ್ಥಿರ ಬೆಲೆಗಳಲ್ಲಿ NSDP ಆಗ್ಲಿ GSDP ಆಗ್ಲಿ ಕಡಿಮೆನೆ ಇರ್ತಾವು. ಪ್ರಸ್ತುತ ಬೆಲೆಗಳಲ್ಲಿ NSDP ಮತ್ತು GSDPಗಳು ಹೆಚ್ಚಾಗಿರ್ತವೆ. ಯಾಕೆ ಹೇಳ್ರ ಪ್ರಸ್ತುತ ಬೆಲೆಗಳಲ್ಲಿ ಹೆಚ್ಚಾಗಿರ್ತಾವ ಅಂದ್ರ, ಪ್ರಸ್ತುತ ಬೆಲೆಗಳಲ್ಲಿ ಏನಾಗಿರ್ತಾವ ಸರ್ ಅಂತ ಕೇಳಿದಾಗ ಬೆಲೆಗಳು ಏರಿಕೆ ಆಗಿರ್ತವೆ. ಏನಾಗಿರ್ತವೆ? ಬೆಲೆಗಳು ಏರಿಕೆ ಆಗಿರ್ತವೆ. ಸರ್ ಸ್ಥಿರ ಬೆಲೆಗಳಲ್ಲಿ ಬೆಲೆಗಳು ಏರಿಕೆ ಆಗಲ್ಲ ಅಂದ್ರೆ ಅಲ್ಲಿ ನಾವು ಹಿಂದಿನ ವರ್ಷ ಅಂದ್ರೆ 2011-12 ಬೆಲೆಯನ್ನು ತಗೊಂಡಿರ್ತೀವಿ. ಇಲ್ಲಿ 2025-26 ಬೆಲೆಗಳನ್ನ ತಗೊಂಡಿರ್ತೀವಿ. ರೈಟ್, ಅರ್ಥಾತ್ ನಾನು ಹೇಳಿದ್ ನಿಮ್ಗ ಇಲ್ಲಿ ಪ್ರಸ್ತುತ ವರ್ಷದಲ್ಲಿ ಬೆಲೆಗಳು ಹೆಚ್ಚಾಗಿರೋದ್ರಿಂದ ಈ ಪ್ರಸ್ತುತ ವರ್ಷದಲ್ಲಿ ನಾವು GSDP ತಗೊಂಡ್ರು ಹೆಚ್ಚಿರುತ್ತೆ, NSDP ತಗೊಂಡ್ರೆ ಹೆಚ್ಚಿರುತ್ತೆ. ಇನ್ನು ಸ್ಥಿರ ಬೆಲೆಗಳಲ್ಲಿ ತಗೊಂಡಾಗ ಯಾವುದು ಪ್ರಸ್ತುತ ಬೆಲೆಗಳಿಗಿಂತ ಸ್ಥಿರ ಬೆಲೆಗಳಲ್ಲಿ ಆಲ್ಮೋಸ್ಟ್ ಆದಾಯ ಕಡಿಮೆ ಇರುತ್ತೆ. ಅರ್ಥ ಆಗೈತಿ ಅಂತ ಅನ್ಕೋತೇನೆ. ರೈಟ್, ಓಕೆನಾ? ಸರಿ, ಇನ್ನ ನೆಕ್ಸ್ಟ್ ಬಂದ್ರ ಇಲ್ಲಿ ನೋಡ್ರಿ ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ವಲಯವಾರು ಬೆಳವಣಿಗೆ ದರಗಳು ಅಂತ ನಾವು ನೋಡ್ತೀವಿ. ಹೌದಾ ಸರ್? ಈಗ ಯಾವ ಸರ್ ಅಂತ ಕೇಳಿದಾಗ ಇದು ಪ್ರಸ್ತುತ ವರ್ಷ, ಇದು ಯಾವ ಸರ್ ಅಂತ ಕೇಳಿದಾಗ ಸ್ಥಿರ ಬೆಲೆಗಳು ಅಂತ ಕರಿತೀವಿ. ಯಾವುದು? ಸ್ಥಿರ ಬೆಲೆಗಳು ಅಂತ ಕರಿತೀವಿ. ಅಥವಾ ಏನಪ್ಪಾ ಅಂತ ಕೇಳಿದಾಗ ನೈಜ NSDP ಅಂತ ಕರಿತೀವಿ. ರೈಟಾ? ಓಕೆ ಸರ್ ನೋಡ್ರಿ, ಕೃಷಿ ವಲಯದ ಬೆಳವಣಿಗೆಯಲ್ಲಿ NSDP ಯ ಬೆಳವಣಿಗೆ ನೋಡಿದ್ರೆ ಕೃಷಿ ವಲಯದಲ್ಲಿ 10.5 ಐತೆ. ಇದು ಪ್ರಸ್ತುತ. ಸರ್ ಸ್ಥಿರ ಬೆಲೆಗಳಲ್ಲಿ ಅಥವಾ ನೈಜವಾಗಿ ತಗೊಂಡಾಗ 9.1 ಐತೆ. ನೋಡ್ರಿ, ಇಲ್ಲಿ ಕಡಿಮೆ ಐತಿ, ಇಲ್ಲಿ ಹೆಚ್ಚೈತಿ. ಇದು ಪ್ರೆಸೆಂಟ್ ಇಯರ್, ಇದು ಬೇಸ್ ಇಯರ್. ರೈಟಾ? ಕೈಗಾರಿಕಾ ವಲಯಕ್ಕೆ ಬಂದಾಗ 10.3 ಐತೆ, ಇಲ್ಲಿ 6.7 ಐತೆ. ರೈಟಾ? ಓಕೆ. ಇನ್ನು ಸೇವಾ ವಲಯಕ್ಕೆ ಬಂದಾಗ ಇಲ್ಲಿ 14.1 ಐತೆ, ಇಲ್ಲಿ 8% ಐತೆ. ಅಂದ್ರ ಇಲ್ಲಿ ಪ್ರಸ್ತುತ ವರ್ಷದಲ್ಲಿ ಎಲ್ಲಾ ಒಂದು ಬೆಳವಣಿಗೆ ದರ ಆಗ್ಲಿ ಅದ್ರ ಜೊತೆಗೆ ಏನಪ್ಪಾ ಅಂತ ಕೇಳಿದಾಗ ಅದ್ರ ಬರುವಂತ ಟೋಟಲ್ ವ್ಯಾಲ್ಯೂ ಆಗ್ಲಿ ಜಾಸ್ತಿನೇ ಇರ್ತದೆ ಅಂತ ನೋಡ್ತೀವಿ. ಇಲ್ಲಿ ಪ್ರಸ್ತುತ ವರ್ಷದಲ್ಲಿ ಆಧಾರ ವರ್ಷದಲ್ಲಿ ಏನಾಗುತ್ತದೋ ಕಡಿಮೆ ಆಗ್ತಾ ಹೋಗ್ತದೆ ಅಂತಂದ ನಾವು ನೋಡ್ತೀವಿ. ಗೊತ್ತಿರ್ಬೇಕು. ರೈಟ್? NSDP ಇದೇನು ಎಕ್ಸಾಮಿಗೆ ಬಹಳ ಸಲ ಬಂದಂತ ಉದಾಹರಣೆ ಬಹಳ ಕಡಿಮೆ ಇದಾವ, ಆದ್ರೂ ಇರ್ಲಿ ಅನ್ನುವಂತ ಒಂದು ಕಾರಣಕ್ಕಾಗಿ ಇದನ್ನ ಅಪ್ಡೇಟ್ ಮಾಡಿರುವಂತದ್ದು. ಓಕೆನಾ? ಓಕೆ, ಡನ್. ಸರ್ ನಾವು ಇನ್ಕಮ್ ಮಟ್ಟ ಏನ್ ಡಿಸ್ಕಷನ್ ಮಾಡಿದ್ವಲ್ಲ ಅದನ್ನ ಏನಂತ ಕರೆದ್ವಿ ಅಂತಂದಾಗ ರಾಜ್ಯಾದಾಯ ಅಂತ ಕರೆದ್ವಿ. ರಾಜ್ಯಾದಾಯದೊಳಗೆ ನೆಕ್ಸ್ಟ್ ಬರುವಂತದ್ದು ಇನ್ನೊಂದು ಪಾರ್ಟ್ ಯಾವ ಸರ್ ಅಂತ ಕೇಳಿದಾಗ ತಲಾ ಆದಾಯ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಇದು ಕೂಡ, ತಲಾ ಆದಾಯ ಗೊತ್ತಿರ್ಬೇಕು. ಸರ್ ತಲಾ ಆದಾಯ ಅಂದ್ರೆ ಏನ್ ಸರ್ ಅಂತ ಬಂದಾಗ ಒಂದು ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ವಾರ್ಷಿಕವಾಗಿ ಗಳಿಸುವ ಸರಾಸರಿ ಆದಾಯ ಅಂತ ಕರಿತೀವಿ. ಸರ್ ಇದೇನ್ ಸರ್ ಅಂತ ಕೇಳಿದಾಗ ಒಬ್ಬ ವ್ಯಕ್ತಿಯು ವಾರ್ಷಿಕವಾಗಿ ಗಳಿಸುವ ಸರಾಸರಿ ಆದಾಯ. ಒಬ್ಬ ವ್ಯಕ್ತಿಯು ವಾರ್ಷಿಕವಾಗಿ ಗಳಿಸುವ ಸರಾಸರಿ ಆದಾಯವನ್ನ ನಾವೇನಂತ ಕರಿತೀವಿ ಸರ್ ಅಂತ ಕೇಳಿದಾಗ ಏನಂತ ಕರಿತೀವಪ್ಪ? ಇದನ್ನ ಸರಾಸರಿ ಆದಾಯವನ್ನ ಏನಂತ ಕರಿತೀವಿ ನಾವು? ತಲಾ ಆದಾಯ ಅಂತ ಕರಿತೀವಿ. ಗೊತ್ತಿರ್ಬೇಕು. ರೈಟಾ? ಓಕೆ, ಡನ್. ಇನ್ನ ನೆಕ್ಸ್ಟ್ ನೋಡ್ರಿ, ಇದಾದ ನಂತರದೊಳಗ ಬಂದ್ರಿ ಅಂತ ಕೇಳಿದಾಗ ತಲಾ ಆದಾಯವನ್ನ ಹೆಂಗ್ ಕಂಡು ಹಿಡಿತಾರೆ ಸರ್ ಅಂತ ಕೇಳಿದಾಗ PCI ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗ್ ಕಂಡು ಹಿಡಿತಾರೆ ಸರ್ ಅಂತ ಕೇಳಿದಾಗ GSDP ಅನ್ನ ತಗೋತಾರೆ. GSDP ಡಿವೈಡೆಡ್ ಬೈ ಪಾಪ್ಯುಲೇಷನ್ ಅಂತ ತಗೋತೀವಿ. ಯಾವ ತಗೋತೀವಿ? ಪಾಪ್ಯುಲೇಷನ್. ನಮ್ಮ ಕರ್ನಾಟಕ ರಾಜ್ಯದ ಒಟ್ಟು GSDP ಯನ್ನ ನಮ್ಮ ರಾಜ್ಯದ ಜನಸಂಖ್ಯೆಗೆ ಭಾಗಾಕಾರ ಮಾಡಿದಾಗ ಬರುವ ಭಾಗಲಬ್ಧವೇ ಏನಾಗಿರ್ತದೆ ಸರ್ ಅಂತಂದಾಗ ತಲಾ ಆದಾಯವಾಗಿರುತ್ತದೆ ಅಂತ ನೋಡ್ತೀವಿ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ತಲಾ ಆದಾಯಗಳ ಬೆಳವಣಿಗೆಗಳು ಹೆಂಗಿದಾವೆ, ಏನ್ ಇದ್ರ ಕಥೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸರ್ ಕರ್ನಾಟಕ ರಾಜ್ಯದ ತಲಾ ಆದಾಯ ಬಂದಾಗ 2024-25 3,86,156 ಕೋಟಿ ಇತ್ತು. 56 ರೂಪಾಯಿ ಇತ್ತು, ಕೋಟಿ ಅಲ್ಲ, 3 ಲಕ್ಷ ಇತ್ತು. ಇದು 2025-26 ಏನಾಗಿದೆ ಸರ್? 12.2 ಬೆಳವಣಿಗೆಯನ್ನು ಹೊಂದುವ ಮೂಲಕ 4,33,326 ರೂಪಾಯಿ ಆಗತ್ತೆ. ಅಂದ್ರ ಇದು ಯಾವ್ದೊಂದು ಕೇಳಿದಾಗ ನಾಮ ಮಾತ್ರ. ಯಾವ ಮಾತ್ರ ಇದು? ನಾಮ ಮಾತ್ರ. ನೈಜ ತಲಾದಾಯ ಅಲ್ಲ, ನಾಮ ಮಾತ್ರ ತಲಾದಾಯ. ಅಂದ್ರ ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ಕಂಪೇರ್ ಮಾಡಿ ನೋಡಿದಾಗ ಸರಿ ನೋಡ್ರಿ, ಭಾರತದ ತಲಾ ಆದಾಯ ಇದನ್ನ ಇದುವರೆಗೆ, ಹೌದಾ? ಕರ್ನಾಟಕದ ತಲಾ ಆದಾಯ ಇದನ್ನ ಇದುವರೆಗೆ. ಈಗ ನೋಡ್ರಿ ಭಾರತದ ತಲಾ ಆದಾಯ ಎಷ್ಟೇ ಸರ್ ಅಂತ ಕೇಳಿದಾಗ 2,19,575 ರೂಪಾಯಿ ಐತೆ. ಈಗ ಕರ್ನಾಟಕದ ತಲಾದಾಯವು ಭಾರತದ ತಲಾದಾಯಕ್ಕಿಂತ 97% ಹೆಚ್ಚಾಗಿದೆ. ನೋಡ್ರಿ, ಕರ್ನಾಟಕದ ನಾಮ ಮಾತ್ರ ತಲಾದಾಯ 4,33,326 ರೂಪಾಯಿ ಐತೆ. ಭಾರತ ತಲಾದಾಯ 2,19,575 ರೂಪಾಯಿ. ಇದ್ರದ ಎಷ್ಟು ಹೆಚ್ಚಾಗಿ ಸರ್ ಅಂತ ಕೇಳಿದಾಗ ಭಾರತದ ತಲಾದಾಯಕ್ಕಿಂತ ಕರ್ನಾಟಕದ ತಲಾದಾಯ ಎಷ್ಟು ಹೆಚ್ಚೈತೆ ಸರ್ ಅಂತ ಕೇಳಿದಾಗ 97% ಏನಾಗೈತೆ? ಹೆಚ್ಚಾಗೈತೆ. ಮತ್ತೆ ಹಂಗಾದ್ರೆ ನೀವು ಎರಡು ಡಿಫರೆನ್ಸ್ ತೆಗಿಬಾರ್ದ, ಮತ್ತೆ ಡಿಫರೆನ್ಸ್ ತೆಗಿಬಾರ್ದು. 10 ವರ್ಷದ ಸರಾಸರಿ ಒಂದು ಆದಾಯವನ್ನ ಬೆಳವಣಿಗೆಯನ್ನು ತಗೊಂಡಿರ್ತಾರೆ. ಹೌದಾ? ಈಗ ನಾವು 2025 ಅದೀವಿ ಅಂದ್ರೆ 2015 2025 10 ವರ್ಷಗಳ ಸರಾಸರಿನ ಕನ್ಸಿಡರ್ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಬರ್ತದೆ. ಮತ್ತೆ ನೀವು ಡಿಫರೆನ್ಸ್ ತೆಗೆದ್ರೆ ಅಂದ್ರೆ ಇದಕ್ಕೆ ಎಷ್ಟು ಬರುತ್ತೆ? 50% ಡಿಸ್ಕೌಂಟ್ ಬರುತ್ತೆ. ಹೆಚ್ಚು ಕಡಿಮೆ 50%. ಅರ್ಥನ ಹೇಳಿದ್ದ?
ಓಕೆ ಸರ್, ಇನ್ನ ನೆಕ್ಸ್ಟ್ ಇದಾದ ನಂತರದೊಳಗೆ ಬಂದ್ರಿ ಅಂತ ಕೇಳಿದಾಗ ನೋಡಿ, ಸ್ಥಿರ ಬೆಲೆಗಳಲ್ಲಿ ಅಂತ ತಗೊಂಡಾಗ ಸ್ಥಿರ ಬೆಲೆಗಳಲ್ಲಿ ಸರ್ ಕರ್ನಾಟಕದ ಸ್ಥಿರ ಬೆಲೆಗಳಲ್ಲಿ ತಲಾದಾಯ 2011-12 ಬೆಲೆಯಲ್ಲಿ 2024-25ರಲ್ಲಿ 2,08,397 ರೂಪಾಯಿ ಇತ್ತು. ಬಟ್ ಇದೇನಾಗಿದೆ ಸರ್ ಅಂತ ಕೇಳಿದಾಗ 7.4ರಷ್ಟು ಬೆಳವಣಿಗೆ ಆಗಿದೆ. ಎಕ್ಸಾಮಿಗೆ ಕ್ವಶನ್ ಕೇಳ್ತಾನೆ ನಿಮಗೆ ತಲಾ ಆದಾಯದ ನೈಜ ಬೆಳವಣಿಗೆ ದರ ಎಷ್ಟು ಅಂತ ಕೇಳ್ತಾನೆ ಸರ್ 7.4 ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಹೆಚ್ಚಳದೊಂದಿಗೆ 2,23,866 ರೂಪಾಯಿ ಆಗೈತೆ. ನಿಮ್ ಎಕ್ಸಾಮಿನ್ಯಾಗ ಕರ್ನಾಟಕದ ತಲಾ ಆದಾಯ ಎಷ್ಟು ಅಂತ ಕೇಳಿದಾನೆ ಬಹಳ ಸಲ. ಅವ ಈ ಡಾಟಾನಾದ್ರೂ ಕೊಡಬಹುದು, ಈ ಡಾಟಾನಾದ್ರೂ ಕೊಡಬಹುದು. ಅಲ್ಲಿ ನೈಜ ನಾಮ ಹತ್ತು ಒಟ್ಟ ಕೊಡಂಗಿಲ್ಲ, ಹೌದಾ? ಈ ಡಾಟಾನಾದ್ರೂ ಕೊಡಬಹುದು, ಈ ಡಾಟಾ ಅಲ್ಲ ಇದನ್ನ ತಗೋ, ಈ ಡಾಟಾನಾದ್ರೂ ಕೊಡಬಹುದು, ಈ ಡಾಟಾನಾದ್ರೂ ಕೊಡಬಹುದು. ಮತ್ತೆ ಇಸ್ವಿ ಕೊಟ್ಟಿರ್ತಾನೆ, ಪರ್ಟಿಕ್ಯುಲರ್ ಇಸ್ವಿ ಕೊಟ್ಟಿರ್ತಾನೆ, ಹೌದಾ? 2024-25 ಅಂತ ಇಸ್ವಿನ ಕೊಟ್ಟಿರ್ತಾನ, ಇಲ್ಲರೆ 2025-26 ಅಂತ ಇಸ್ವಿನ ಕೊಟ್ಟಿರ್ತಾನೆ. ಇಸ್ವಿ ಕೊಟ್ಟು ಕೇಳಿರ್ತಾನ. ಅದಕ್ಕಾಗಿ ಇದನ್ನೂ ಡಾಟಾ ನೆನ್ಪಿಟ್ಕೋಬೇಕು, ಇದನ್ನೂ ಡಾಟಾ ನೆನ್ಪಿಟ್ಕೋಬೇಕು, ಇದನ್ನೂ ನೆನ್ಪಿಟ್ಕೋಬೇಕು ಅಂತ ನಾವು ನೋಡ್ತೀವಿ. ರೈಟ್, ಗೊತ್ತಿರ್ಬೇಕು ನಿಮಗಿದ. ಸರ್ ನೋಡ್ರಿ, ಈಗ ಭಾರತದ ನಾಮಮಾತ್ರ ತಲಾದಾಯ ಎಷ್ಟೈತಿ? 2,19,575. ಸರ್ ನೈಜ ತಲಾದಾಯ ಎಷ್ಟೈತಿ? ಭಾರತದ ನೈಜ ತಲಾದಾಯ ಅಂತ ತಗೊಂಡಾಗ ಎಷ್ಟೈತಿ ಸರ್ ಅಂತ ಕೇಳಿದಾಗ 1,14,710 ರೂಪಾಯಿ ಐತೆ. ಎಷ್ಟೈತೆ? 1,14,710 ರೂಪಾಯಿ ಐತೆ. ರೈಟ್, ಗೊತ್ತಿರ್ಬೇಕು. ಓಕೆ, ಈ ನೆಕ್ಸ್ಟ್ ನೋಡಿ, ಇದಾದ ನಂತರದಲ್ಲಿ ತಲಾ ಆದಾಯದಲ್ಲಿ ದೆಹಲಿ ಮೊದಲ ಸ್ಥಾನದೊಳಗೈತೆ. 2025ರಾಗ ಕರ್ನಾಟಕ ಭಾರತ ಸರ್ಕಾರ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಕರ್ನಾಟಕ ಮೊದಲ ಸ್ಥಾನದಾಗೈತೆ ಅಂತ ಕೊಟ್ಟಿದೆ. ಬಟ್ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವಂತ ವರದಿ ಒಳಗ ಕರ್ನಾಟಕವು 3ನೇ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಕೊಡಬೇಕಾದ್ರೆ ಅವರು ಇಸ್ವಿ ಕೊಟ್ಟಿರ್ತಾರೆ, ಗೊತ್ತಿರ್ಬೇಕು. ರೈಟಾ? ಓಕೆ. ಇನ್ನು ತೆಲಂಗಾಣದ ನಂತರ ದೆಹಲಿ ಮತ್ತು ತೆಲಂಗಾಣದ ನಂತರ ಕರ್ನಾಟಕ 3ನೇ ಸ್ಥಾನದಾಗ ಐತಿ ಅಂತ ಇಲ್ಲಿ ನೋಡ್ತೀವಿ. ಇಲ್ಲಿ ಐತಿ ನೋಡ್ರಿ ಸರ್, ಇದು ಯಾವ್ದಂತ ಕೇಳಿದಾಗ ಭಾರತದ ತಲಾದಾಯ, ಇದು ಕರ್ನಾಟಕದ ತಲಾದಾಯ ಅಂತ ಕರಿತೀವಿ. ಅದು ಭಾರತದ ತಲಾದಾಯ, ಕರ್ನಾಟಕ ತಲಾದಾಯ. ಭಾರತ ತಲಾದಾಯ 2,19,575 ಐತೆ. ಕರ್ನಾಟಕ ತಲಾದಾಯ 4,33,326 ರೂಪಾಯಿಗಳಷ್ಟು ಐತೆ. ಇಲ್ಲಿ ಸುಮಾರು 2021-22ರಿಂದ ಹಿಡಿದು 25-26 ತನಕ ಕೊಟ್ಟಿದ್ದಾರೆ. ಇಲ್ಲಿ ಏನೈತಿಲ್ಲ, ಈ ಮಾಹಿತಿ ಒಳಗಡೆ ನೀವು ಇಲ್ಲಿಂದ ನೆನ್ಪಿಡ್ಬೋದು, ಇದನ್ನ ಈ 3 ವರ್ಷದ ಮಾಹಿತಿಯನ್ನ ಏನ್ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ನೆನ್ಪಿಟ್ಕೋಬೇಕು. ಯಾಕಂದ್ರ 2023-24 ಕೇಳಬಹುದು. ಇದನ್ನ ಕೇಳೋ ಪಾಸಿಬಿಲಿಟಿ ಆಲ್ಮೋಸ್ಟ್ 50%. ಸರ್ ಇನ್ನು 2024-25 ಕೇಳ್ಬೋದು, 90% ಪಾಸಿಬಲ್ ಐತೆ. ಸರ್ ಇನ್ನು ಇದನ್ನೈತೆ, ಇದು 100% ಪಾಸಿಬಲ್ ಐತೆ. ಏನೈತೆ ಇದು 100% ಏನೈತೆ ಸರ್ ಅಂತ ಕೇಳಿದ, ಸಾರಿ ಇದನ್ನ ಉಲ್ಟಾ ಮಾಡ್ಕೊಡ್ತಾರೆ, ಹೌದಾ? ಇದನ್ನ ಏನಪ್ಪಾ ಸರ್ ಅಂತ ಕೇಳಿದಾಗ ಅದನ್ನ 100% ಕೇಳುವಂತ ಪಾಸಿಬಿಲಿಟಿ ಇದೆ. ಇದನ್ನ 90% ಪಾಸಿಬಿಲಿಟಿ. ರೈಟ್, ನೆನ್ಪಿಟ್ಕೋಬೇಕು. ಈ ರೀತಿ ಡಾಟಾ ನೆನ್ಪಿಟ್ಕೋಬೇಕು. ರೈಟ್, ಇನ್ ನೆಕ್ಸ್ಟ್ ನೋಡಿ, ಅತಿ ಹೆಚ್ಚು ತಲಾದಾಯ ಹೊಂದಿರತಕ್ಕಂಥ ರಾಜ್ಯಗಳ ಒಂದು ಪಟ್ಟಿನ ಐತಿಲೆ. ಸರಿ, ಯಾವ್ದು ಕೇಳಿದಾಗ ಡೆಲ್ಲಿ ಐತೆ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಹರಿಯಾಣ, ಮಹಾರಾಷ್ಟ್ರ, ಕೇರಳ ಅವೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅತಿ ಕಡಿಮೆ ತಲಾದಾಯ ಇದ್ರೆ ಬಿಹಾರ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಳ. ಸರ್ ಮತ್ತೆ ಇನ್ನೂ ರಾಜ್ಯಗಳದಾವಲ್ರಿ, ನಮ್ಮಲ್ಲಿ ಇನ್ನೂ 14 ರಾಜ್ಯಗಳದಾವಲ್ರಿ, ಅಂದ್ರೆ ಅದ್ರ ಡಾಟಾ ಸಿಕ್ಕಿರಲ್ಲ. ಹಾಗಾಗಿ ಆ ಡಾಟಾನ ಇವ್ರು ಅಪ್ಡೇಟ್ ಮಾಡಿರಂಗಿಲ್ಲ. ರೈಟ್, ಓಕೆ. ನಿಮಗೆ ಯಾವ್ದು ಕಡಿಮೆ ತಲಾದಾಯ ಹೊಂದೈತೆ ಅಂತ ಕೇಳೋಕಿನ ಯಾವ ರಾಜ್ಯ ಅಂತ ಕೇಳ್ತಿರ್ತಾರೆ, ಯಾವ ರಾಜ್ಯ ಹೆಚ್ಚು ತಲಾದಾಯ ಹೊಂದೈತೆ ಅಂತ ಕೇಳ್ತಿರ್ತಾರೆ. ಇದನ್ನು ಬಿಟ್ರೆ ಜಿಲ್ಲೆಗಳಿಗೆ ಬರ್ತಾರೆ. ಈಗ ಎಲ್ಲಿ ಬರ್ತಾರ? ಜಿಲ್ಲೆಗಳಿಗೆ ಬರ್ತಾರೆ. ಅತಿ ಹೆಚ್ಚು ತಲಾದಾಯಕ್ಕೆ ಕೊಡುಗೆ ನೀಡುವ ಜಿಲ್ಲೆಗಳಿಗೆ ಬಂದ್ಬಿಡ್ತಾರೆ. ಸರಿ, ಜಿಲ್ಲೆಗಳಂತ ಬಂದಾಗ ಬೆಂಗಳೂರು ನಗರ ಬರುತ್ತೆ. 8,55,960 ರೂಪಾಯಿ ಏನೈತೆ ಅಂತ ಕೇಳಿದಾಗ ಈ ಒಂದು ಬೆಂಗಳೂರು ನಗರ ಜಿಲ್ಲೆಯ ತಲಾದಾಯ ಆಗಿದೆ. ನೆಕ್ಸ್ಟ್ ದಕ್ಷಿಣ ಕನ್ನಡ ಅಂತ ಬರುತ್ತೆ ಸರ್, 6,26,000 ಆಯ್ತು. ಉಡುಪಿ ಅಂತ ಬರ್ತದೆ 6 ಲಕ್ಷ. ಚಿಕ್ಕಮಗಳೂರು 4 ಲಕ್ಷ. ನೆಕ್ಸ್ಟ್ ಅತಿ ಕಡಿಮೆ ತಲಾದಾಯಕ್ಕೆ ಕೊಡುಗೆ ನೀಡತಕ್ಕಂಥ ಜಿಲ್ಲೆಗಳಂತ ಬಂದಾಗ ಕಲಬುರಗಿ 1,44,449. ನೋಡ್ರಿ ಹೇಗೈತಿ ಮ್ಯಾಜಿಕ್ ನಂಬರ್ 144,449. ಹೌದಾ? ಹಿಂಗ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಸರ್ ಯಾದಗಿರಿ, ಹೌದಾ? ಆಮೇಲೆ ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ರಾಯಚೂರು. ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ಕೊಪ್ಪಳ. ಆಮೇಲೆ ಈಗ ನಮ್ಮ ಬೆಳಗಾವಿ. ಮತ್ತೆ ಪಾಸಿಟಿವ್ ಒಳಗೂ ಬೆಳಗಾವಿ ಐತೆ, ನೆಗೆಟಿವ್ ಒಳಗೂ ಬೆಳಗಾವಿ ಐತೆ. ಎಸ್, ಇದನ್ನ ನಾವೇನಂತ ಕರಿತೀವಿ ಸರ್ ಅಂತ ಕೇಳಿದಾಗ ತಲಾ ಆದಾಯದಲ್ಲಿ ಅಂತ ನೋಡ್ತೀವಿ. ಇನ್ನು ಅತಿ ಹೆಚ್ಚು ತಲಾದಾಯ ಹೊಂದಿರತಕ್ಕಂಥ ಎಲ್ಲಾ ಜಿಲ್ಲೆಗಳ ಪಟ್ಟಿ ಇಲ್ಲಿ ಏನಾಗೈತೆ ಸರ್ ಅಂತ ಕೇಳಿದಾಗ ಐತೆ ಅಂತ ನೋಡ್ತೀವಿ. ಏನೈತೆ? ಎಲ್ಲಾ ಜಿಲ್ಲೆಗಳ ಪಟ್ಟಿ ಇಲ್ಲಿ ಐತೆ ಅಂತ ನಾವು ನೋಡ್ತೀವಿ. ಎಸ್, ಗೊತ್ತಿರಬೇಕು. ಹೌದಾ? ಅದನ್ನ ನೀವು ನೋಡಿರೋರು ಆಮೇಲೆ, ಹೌದಾ? ನೋಡಿರೋರು. ಇದು ಬೇಕಾದ್ರೆ PDF ಇದನ್ನ ಬೇಕಾದ್ರೆ ಸೆಂಡ್ ಮಾಡ್ತೀನಿ. ನಮ್ಮ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಒಳಗೆ, ಸಾರಿ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಆ ಚಾನಲ್ ಒಳಗೆ ಹೋದ್ರೆ ಈ ಮಾಹಿತಿ ನಿಮ್ಗೆ ನಾನು ಶೇರ್ ಮಾಡಿರ್ತೀನಿ. ರೈಟ್, ಓಕೆ. ಇನ್ ನೆಕ್ಸ್ಟ್ ನೋಡ್ರಪ್ಪ, ಇನ್ನೊಂದ್ಸೂರು ಮುಂದಕ್ಕೆ ಹೋಗೋದಾದ್ರ ಏನಾಗಿದೆ ಸರ್ ಇಲ್ಲಿ ಅಂತಂದ್ರ ಇಲ್ಲಿ ನೋಡ್ರಿ, ಈಗ ಸರ ವಲಯವಾರು ಬೆಳವಣಿಗೆ ಅಂತ ನೋಡಿದಾರ. ನಮ್ಮಲ್ಲಿ ಏನಾದ್ರು ಸರ್ ಅಂತ ಕೇಳಿದಾಗ ಈ ಒಂದು ಬೆಂಗಳೂರು ನಗರ ಜಿಲ್ಲೆ ತಲಾ ಆದಾಯದಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ನೋಡ್ತೀವಿ. ಅದ್ರಾಗ ಏನು ಇದನ್ನಿಲ್ಲ, ಹೌದಾ? ಕಲಬುರಗಿ ತಲಾ ಆದಾಯದಲ್ಲಿ ಕೊನೆಯ ಸ್ಥಾನದಲ್ಲಿ ಐತೆ ಆಸ್ ಯೂಶುವಲ್. ಇನ್ನ ಬೆಂಗಳೂರು ಕಂದಾಯ ವಿಭಾಗವು ತಲಾ ಆದಾಯದಲ್ಲಿ ಮೊದಲ ಸ್ಥಾನದಲ್ಲಿದ್ದು, ಮೈಸೂರು ಕಂದಾಯ ವಿಭಾಗವು 2ನೇ ಸ್ಥಾನದೊಳಗೈತೆ.
ಬೆಳಗಾವಿ ಕಂದಾಯ ವಿಭಾಗ 3ನೇ ಸ್ಥಾನ, ಕಲಬುರಗಿ ಕಂದಾಯ ವಿಭಾಗ 4ನೇ ಸ್ಥಾನ. ನಮ್ಮಲ್ಲಿ 4 ಕಂದಾಯ ವಿಭಾಗಗಳು ಅದಾವ. ಹೌದಾ? ಯಾವ್ಯಾವುದು? ಒಂದ್ ಯಾವ ಸರ್ ಅಂತ ಕೇಳಿದಾಗ ಬೆಂಗಳೂರು, ನೆಕ್ಸ್ಟ್ ಯಾವ ಸರ್ ಅಂತ ಕೇಳಿದಾಗ ಮೈಸೂರು, ನೆಕ್ಸ್ಟ್ ಯಾವ್ದಂತ ಕೇಳಿದಾಗ ಬೆಳಗಾವಿ, ನೆಕ್ಸ್ಟ್ ಯಾವುದು? ಕಲಬುರಗಿ. ಹೌದಾ? ಈ 4 ಕಂದಾಯ ವಿಭಾಗಗಳಲ್ಲಿ 1, 2, 3, 4 ಹಿಂಗೇನಪ್ಪಾ ಅಂತ ಕೇಳಿದಾಗ ಕಂದಾಯ ವಿಭಾಗಗಳ ಹಂಚಿಕೆ ಆಗ್ಯಾವ ಅಂತ ನಾವು ನೋಡ್ತೀವಿ. ರೈಟ್? ಓಕೆನಾ? ಡನ್. ಆ ಒಂದು ಕಂದಾಯ ವಿಭಾಗಗಳ ಮಾಹಿತಿ ಕೂಡ ಇಲ್ಲಿ ಐತಿ ನೋಡ್ರಿ. ಬೆಂಗಳೂರು ವಿಭಾಗ ಸರ್ ಹೈಯೆಸ್ಟ್ ಐತೆ, ನೆಕ್ಸ್ಟ್ ಮೈಸೂರು ವಿಭಾಗ, ನೆಕ್ಸ್ಟ್ ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ. ಇನ್ನು ಬೆಂಗಳೂರು ನಗರ ಜಿಲ್ಲೆಯನ್ನು ಒಳಗೊಂಡಿದೆ. ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಇದು. ಹೌದಾ? ಇದು ಓನ್ಲಿ ಎಸ್ಪೆಷಲಿ ಬೆಂಗಳೂರು ನಗರದ ಇದು. ಇವೆಲ್ಲ 4 ಏನಪ್ಪಾ ಅಂತ ಕೇಳಿದಾಗ ವಲಯಗಳು ಯಾವ 4 ಕಂದಾಯ ವಿಭಾಗಗಳದು. ಇದು ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಬೆಂಗಳೂರು ನಗರದ್ದು ಇದು. ಹೌದಾ? ಗೊತ್ತಿರ್ಬೇಕು. ರೈಟಾ? ಇದು ಏನಾಗಿತ್ತು ಸರ್ ಅಂತ ಕೇಳಿದಾಗ ಇವತ್ತಿನ ಒಂದು ಆರ್ಥಿಕ ಸಮೀಕ್ಷೆಯ ತರಗತಿ ಆಗಿತ್ತು. ಎಸ್, ಇನ್ನು ಮುಂದೆ ಬಂದಾಗ ಇಲ್ಲಿ CPI WPI ಅಂತ ಬರ್ತವೆ. ಆಲ್ರೆಡಿ CPI ನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. WPI ನ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ರೈಟ್? ಯಾರೋ ಬಹಳ ಕೇಳಿದಾರೆ ನನಗೆ, ಸರ್ WPI PPI ಬಗ್ಗೆ ಮಾಡ್ರಿ. WPI ಮತ್ತು PPI ಬದಲಾವಣೆ ಆಗಿದಾವೆ. ಎಸ್, ನೆಕ್ಸ್ಟ್ ಇದಾದ ಬಳಿಕ WPI ಮತ್ತು PPI ಅವೆರಡರ ನಡುವಿನ ವ್ಯತ್ಯಾಸಗಳೇನು, ಆಮೇಲೆ ನೆಕ್ಸ್ಟ್ WPI ಅಂದ್ರೆ PPI ಅಂದ್ರೆ ಏನು, ಯಾವ ಸಮಿತಿ ಶಿಫಾರಸಿನ ಮೇಲೆ ಇದನ್ನು ತರಲಾಗಿದೆ ಎನ್ನುವುದರ ಕುರಿತು ಮುಂದಿನ ದಿನಮಾನಗಳಲ್ಲಿ ನಾನು ನಿಮ್ಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. ಎಸ್, ನಮ್ಮ ಒಂದು ಕಂಟೆಂಟ್ ನಿಮ್ಗೆ ಲೈಕ್ ಆಗಿತ್ತು ಅಂತಂದಾಗ ಒಂದು ಕಮೆಂಟ್ ಮಾಡ್ರಿ, ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ. ಎಸ್, ನೆಕ್ಸ್ಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಾಗಿರ್ತಕ್ಕಂಥ ಬೆಲ್ ಐಕನ್ನ ಸ್ವಲ್ಪ ಕ್ಲಿಕ್ ಮಾಡ್ಕೊಡ್ರಿ. ಯಾಕಂದ್ರೆ ನಾವು ಹಾಕುವಂತ ವಿಡಿಯೋ ನೋಟಿಫಿಕೇಶನ್ ಸಿಗ್ತವೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಕೇಳಿದಾಗ ವಿಡಿಯೋಗೆ ಲೈಕ್ ಮಾಡ್ರಿ, ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಡ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಕೊಡುವಂತ ಒಂದು ಲೈಕ್ ನಮ್ಗೆ ಇನ್ನೂ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ. ನೀವು ಸಬ್ಸ್ಕ್ರೈಬರ್ ಜಾಸ್ತಿ ಆದಂಗ ನಮ್ಗೆ ಇನ್ನೂ ವಿಡಿಯೋಗಳನ್ನ ಮಾಡಕ್ಕೆ ಏನಾಗುತ್ತೆ ಅಂತ ಕೇಳಿದಾಗ ಅನುಕೂಲ ಆಗುತ್ತೆ. ಎಸ್, ನಿಮ್ಮ ಒಂದು ಸಹಕಾರ ನಮ್ಮ ಜೊತೆಗಿರ್ಲಿ. ಇನ್ನು ನೆಕ್ಸ್ಟ್ ಕಾಲ್ಫಾರ್ಮ್ ಆದ್ರೂ ಕೂಡ ನಾನು ನಿಮ್ಗೆ ಯೂಟ್ಯೂಬ್ ಮೂಲಕ ನಿಮ್ಗೆ ಏನ್ ಕಂಟೆಂಟ್ ನ ತಲುಪಿಸ್ಬೇಕು ಆ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಎಸ್, ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.